ಈಗ ಈ ಮುರಳಿ ಡೇಟು ಜನವರಿ 21, 72, 1972ರಲ್ಲಿ ನುಡಿಸಿರುವಂತಹ ಮುರಳಿ. ಇದರಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾರೆ, ನಿರಂತರ ಯೋಗಿ बनने की ಸಹಜ ವಿಧಿ. ನಿರಂತರ ಯೋಗಿಗಳಾಗುವ ಸಹಜ ವಿಧಿ. ನಾವು ನಿರಂತರ ಯೋಗಿಗಳಾಗ್ಬೇಕಂದ್ರೆ ಹೇಗೆ? ಒಂದು ದಿನ ಯೋಗಿ, 1 ಗಂಟೆ ಯೋಗಿ ಅಲ್ಲ. ನಾವು ನಿರಂತರ ಯೋಗಿ. ನಾವು ರಾಜಯೋಗದ ಪಾಠದಲ್ಲಿ ಕೇಳಿಸ್ಕೊಂಡ್ವಿ, ನಿರಂತರ ರಾಜಯೋಗಿ ನಾವು. ಅದು ಹೇಗೆ? ಸಹಜ ವಿಧಿ ಏನು ಅಂತ ಇವತ್ತು ಪರಮಾತ್ಮ ತಿಳಿಸ್ಕೊಡ್ತಾರೆ. जैसे 1 सेकेंड में स्विच ऑन और स्विच ऑफ किया जाता है, ऐसे ही 1 सेकेंड में शरीर का आधार लिए और फिर 1 सेकेंड में शरीर से परे अशरीरी स्थिति में स्थित हो सकते हो. ಬಾಬಾ ಕೇಳ್ತಾ ಇದ್ದಾರೆ, ಬಾಬಾ ಅಂದ್ರೆ ಏನು? ತಂದೆ ಅಂತ. ತಂದೆ ಹೇಳ್ತಾ ಇದ್ದಾರೆ, ಶಿವ ತಂದೆ. ಸ್ವಿಚ್ ನೀವು ಹೇಗೆ 1 ಸೆಕೆಂಡಲ್ಲಿ ಆನ್ ಮಾಡ್ತೀರ? ಸ್ವಿಚ್ ಆನ್ ಮಾಡ್ಲಿಕ್ಕೆ ಎಷ್ಟು ಸಮಯ? 1 ಸೆಕೆಂಡ್. ಆಫ್ ಮಾಡ್ಲಿಕ್ಕೆ 1 ಸೆಕೆಂಡ್. ಸೆಕೆಂಡಲ್ಲಿ ಆನ್ ಮಾಡಿದ ತಕ್ಷಣ ಲೈಟ್ ಬರುತ್ತೆ, ಆಫ್ ಮಾಡಿದ ತಕ್ಷಣ ಲೈಟ್ ಆಫ್ ಆಗುತ್ತೆ. ಹೇಗೆ ಸೆಕೆಂಡಿನಲ್ಲಿ ಸ್ವಿಚ್ ಆನ್ ಮತ್ತೆ ಆಫ್ ಮಾಡ್ತಿರೋ, ಅದೇ ರೀತಿ 1 ಸೆಕೆಂಡಿನಲ್ಲಿ ಈ ಸ್ವಿಚ್ ಆನ್ ಮಾಡಿ ಭ್ರುಕುಟಿಯ ಮಧ್ಯದಲ್ಲಿ ನಾನೊಂದು ಆತ್ಮ ಅಶರೀರಿಯಾಗಿದ್ದೇನೆ ಎನ್ನುವಂತ ಅನುಭವ. 1 ಸೆಕೆಂಡ್ ನಲ್ಲಿ ಕರ್ಮ ಮಾಡಬೇಕಾಗಿ ಬಂದಾಗ ಕರ್ಮಕ್ಷೇತ್ರದಲ್ಲಿ ಕರ್ಮ ಮಾಡಿ. ಈ ರೀತಿ ಮಾಡಲು ನಿಮ್ಗೆ ಸಹಜವಾಗ್ತಾ ಇದೆಯಾ? ಸೆಕೆಂಡಿನಲ್ಲಿ ಶರೀರದ ಆಧಾರವನ್ನು ತೆಗೆದುಕೊಳ್ಳುವುದು ಹಾಗೂ ಸೆಕೆಂಡಿನಲ್ಲಿ ಶರೀರದಿಂದ ಭಿನ್ನ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತರಾಗುತ್ತಿದ್ದೀರಾ? ಕ್ವಶನ್ ಮಾರ್ಕ್ ಕೇಳ್ತಾ ಇದ್ದಾರೆ ಪರಮಾತ್ಮ. ಆಗ್ತಾ ಇದೆಯಾ ತಮಗೆ? अभी अभी शरीर में आए, फिर अभी अभी अशरीरी बन गए. यह ಪ್ರಾಕ್ಟೀಸ್ करनी है. ಬಾಬಾ ಹೇಳ್ತಾ ಇದ್ದಾರೆ, ಈಗೀಗೆ ಶರೀರದಲ್ಲಿ ಬರಬೇಕು, ಈಗೀಗ್ಲೇ ಶರೀರದಿಂದ ಭಿನ್ನ ಆಗಬೇಕು. ಈ ಪ್ರಾಕ್ಟೀಸ್ ಅನ್ನೋದು ಮಾಡಿ. ನಾವು ಇಲ್ಲಿ ಕುತ್ಕೊಂಡು ನಾನು ಆತ್ಮ ಅಂತ ಅನ್ಕೊಳ್ಳಿಕ್ಕೇನೆ 5-10 ನಿಮಿಷ ತಗೋಬಾರ್ದು ಅಂತಾರೆ. ಕೆಲವು ಸಲ ಏನೋ ವಿಚಾರಗಳೇ ಬಂದ್ಬಿಡುತ್ತೆ. ನಾನು ಆತ್ಮ ಅಂತ ಅಭ್ಯಾಸ ಮಾಡ್ಲಿಕ್ಕೇನೆ ಎಷ್ಟೋ ವಿಚಾರಗಳು ಬಂದ್ಬಿಡುತ್ತೆ. ಆ ಥರ ವಿಚಾರ ಬರಬಾರ್ದು ಅಂತ ಹೇಳ್ತಾರೆ ಪರಮಾತ್ಮ. 1 ಸೆಕೆಂಡ್ ಈಗೆಲ್ಲ ಕಾರ್ಯ ಮುಗೀತಾ 1 ಸೆಕೆಂಡ್ ಆತ್ಮ ಅಂದಷ್ಟೇ ಇದೇ ಸ್ಥಿತಿಯಲ್ಲಿ ಇದ್ದು ಬಿಡ್ಬೇಕು ನೀವು. ಮತ್ತೆ ಕರ್ಮ ಮಾಡ್ಬೇಕಾಗಿ ಬಂತ, ಆಗ ಆ ಸ್ಥಿತಿಯಿಂದ ಸ್ವಲ್ಪ ಎಚ್ಚರಗೊಂಡು ಇಂದ್ರಿಯಗಳ ಮೂಲಕ ಕರ್ಮವನ್ನು ಮಾಡಿಸ್ಬೇಕು. ಇದು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಇಸಿ ಕೋ ಹಿ ಕರ್ಮಾತೀತ ಅವಸ್ಥಾ ಕಹಾ ಜಾತಾ ಹೈ. ಇದನ್ನೇ ಕರ್ಮಾತೀತ ಅವಸ್ಥೆ ಅಂತ ಹೇಳ್ತಾರೆ. ಕರ್ಮ ಅತೀತ, ಕರ್ಮಾತೀತ ಅಂದ್ರೆ ಏನು? ಕರ್ಮ ಮಾಡುವ ಸಮಯದಲ್ಲೂ ಕೂಡ ನಾನು ಭ್ರುಕುಟಿಯ ಮಧ್ಯದಲ್ಲಿ ಇದ್ದು ಕರ್ಮವನ್ನು ಮಾಡಿಸ್ತಾ ಇದ್ದೇನೆ ಅಂದಾಗ ಅನ್ನೋರು ಮಾಡಿದ್ರಲ್ಲ, ಆಲ್ಮೋಸ್ಟ್ ಕರ್ಮಾತೀತ ಸ್ಥಿತಿನೇ. ಅಂದ್ರೆ ಆ ಕರ್ಮದ ಪ್ರಭಾವ ನಿಮಗಾಗಿಲ್ಲ. ಅಲ್ಲಿ ಕರ್ಮಾತೀತ ಸ್ಥಿತಿಯಲ್ಲಿದ್ದಾಗ ಅದನ್ನ ಅನುಭವ ಆಗ್ಲಿಕ್ಕೆ ಸಾಧ್ಯ. ನಾನೆಷ್ಟು ದೇಹದಿಂದ ಭಿನ್ನ, ನಾನೇ ಬೇರೆ ಇದೇ ಬೇರೆ ಅಂತ ನನಗೆ ಯಾವಾಗ ಅನುಭವ ಆಗ್ತಾ ಹೋಗುತ್ತೋ ಅದು ಕರ್ಮಾತೀತ ಅವಸ್ಥೆ. ऐसा ಅನುಭವ ಹೋಗ. ಬಾಬಾ ಹೇಳ್ತಾರೆ, ನೀವು ಯಾವಾಗ ಈ ಸ್ಥಿತಿಯಲ್ಲಿದ್ದು ಯಾವಾಗ ದೇಹದಲ್ಲಿ ಬರೋ ಪ್ರಾಕ್ಟೀಸಲ್ಲಿ ಮಾಡ್ತಾ ಇರ್ತೀರೋ ಹಾಗೆ ಕರ್ಮಾತೀತ ಸ್ಥಿತಿ ನಿಮ್ಗೆ ಅನುಭವ ಆಗೇ ಆಗತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. जब चाहे कोई कैसा भी वस्त्र धारण करना व ना करना यह अपने हाथ में रहेगा. आवश्यकता हुई धारण किया, आवश्यकता ना हुई तो शरीर से अलग हो गए. ऐसे शरीर रूपी वस्त्र में हो. ಬಾಬಾ ಹೇಳ್ತಾ ಇದ್ದಾರೆ, ಇವಾಗ ನಿಮಗೆ ಈ ಬಟ್ಟೆ ಬೇಕು, ಇದು ಹಾಕೊಂಡಿದ್ದೀವಿ. ಬೇರೆ ಬಟ್ಟೆ ಬೇಕು, 1 ಸೆಕೆಂಡ್ ನಲ್ಲಿ ಬಿಚ್ಚಿ ಆ ಬಟ್ಟೆ ಹಾಕೊಂಡ್ರಿ. ಬೇಡ, ಅದೇ ಬಟ್ಟೆಯಲ್ಲಿ ಇರ್ತೀರಿ. ಅಂದರೆ ಇವಾಗ ನಮಗೆ ವಸ್ತ್ರವನ್ನು ಬದಲಾಯಿಸುವುದು ಹೇಗೆ ನಮ್ಮ ಕೈಯಲ್ಲಿ ಇದೆಯೋ, ಎಷ್ಟು ಸುಲಭವಾಗಿ ನನಗೆ ಬೇಕಾದಾಗ ನಾವು ಅದನ್ನು ಬದಲಾಯಿಸಿಕೊಳ್ತೀವೋ, ಅದೇ ರೀತಿ ಶರೀರ ಅನ್ನೋದು ವಸ್ತ್ರ.
ನಿಮ್ಗೆ ಸಿಕ್ಕಿದೆ, ಈಗ ನೀವು ಹಾಕೊಂಡಿದ್ದೀರಾ, ಬೇಡ ಅಂದಾಗ ಬಿಟ್ಟು ಬಿಡ್ಬೇಕು ಅದನ್ನ ಅಂತ ಹೇಳ್ತಿದ್ದಾರೆ. ನಾವು ಡ್ರೆಸ್ ಬಿಚ್ಚಕ್ಕೆ ಎಷ್ಟೊತ್ತು ಮಾಡ್ತೀವಿ? 1 ಸೆಕೆಂಡ್. ಅಷ್ಟೇ ಸುಲಭವಾಗಿ ಇದನ್ನ ಬಿಟ್ಟುಬಿಡಿ, ಇಲ್ಲಿಗೆ ಬಂದ್ಬಿಡಿ, ಬೇಕಾ ಮತ್ತ ಹಾಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬಾ. ಕಾರ್ಯ ಪೂರಾ ಹುआ और वस्त्र से न्यारा हुआ. ಎಷ್ಟೊಂದ್ಸಲ ಹೆಂಗಾಗತ್ತೆ, ಒಳ್ಳೆ ಕಾರ್ಯಕ್ರಮಗಳಿಗೆ ಹೋಗ್ಬೇಕಂದ್ರೆ ಒಳ್ಳೆ ಬಟ್ಟೆ ಹಾಕೊಂಡು ಹೋಗ್ತೀವಿ, ಆ ಕಾರ್ಯಕ್ರಮ ಮುಗಿದ್ಮೇಲೆ ಆ ಬಟ್ಟೆ ಬಿಚ್ಚಿ ನಾರ್ಮಲ್ ಬಟ್ಟೆ ಹಾಕೋತೀವಿ. ಬಾಬಾ ಹೇಳ್ತಾ ಇದಾರೆ, ಈಗ ನಿಮ್ಗೆ ಕಾರ್ಯ ಮಾಡ್ಬೇಕಾ, ಈ ಬಟ್ಟೆ ಹಾಕೊಳ್ಳಿ. ಈ ಕಾರ್ಯ ಏನೋ ಬೇಡವಾ, ಬಟ್ಟೆ ಬಿಚ್ಬಿಡಿ. ಅಂದ್ರೆ ಏನು, ಶರೀರವನ್ನು ಬಿಟ್ಟುಬಿಡಿ. ನಾನು ಇಲ್ಲಿ ಆತ್ಮ ಎನ್ನುವಂತ ಅಭಿಮಾನದಲ್ಲಿ ಬನ್ನಿ. ಸ್ವಿಚ್ ಆನ್ ಆಫ್ ಮಾಡೋದು ಎಷ್ಟು ಸುಲಭವೋ, ವಸ್ತ್ರ ಹಾಕೊಳ್ಳೋದು ಬಿಡೋದು ಎಷ್ಟು ಸುಲಭವೋ, ಅಷ್ಟೇ ಸುಲಭವಾಗಿ ನೀವು ಆತ್ಮಿಕ ಸ್ವರೂಪವನ್ನು ಅನುಭವ ಮಾಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. आत्मा और शरीर दोनों का न्यारापन चलते फिरते भी अनुभव होना है. ಆತ್ಮ ಹಾಗೂ ಶರೀರ ಎರಡು ಭಿನ್ನ ಎನ್ನುವಂತ ಅನುಭವ ನೀವು ನಡೀತಾ ತಿರುಗಾಡ್ತಾನು ನಿಮಗೆ ಅನುಭವ ಆಗಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಇವಾಗ ನಾವು ಬಲೆ ಬಟ್ಟೆ ಹಾಕಿರ್ಬೋದು, ಆದ್ರೆ ಈ ಬಟ್ಟೆನೇ ಬೇರೆ ನಾನೇ ಬೇರೆ ಅಂತ ನಮಗೆ ಗೊತ್ತೈತಲ್ವ. ಈ ಬಟ್ಟೆನೇ ನಾನು ಅಂತ ನಾವು ಯಾವಾಗ್ಲೂ ಅನ್ಕೊಳ್ಳೋಣ. ಅದೇ ರೀತಿ ನಾನು ಆತ್ಮನೇ ಬೇರೆ, ಈ ಶರೀರನೇ ಬೇರೆ. ಆತ್ಮಕ್ಕೆ ಸಿಕ್ಕಿರುವಂತ ವಸ್ತ್ರ ಇದು ಅಂತ ನಮಗೆ ಯಾವಾಗೂ ನಡೀತಾ ತಿರುಗಾಡ್ತಾನು ಗಮನ ಇರಬೇಕು ಅಂತ ಹೇಳ್ತಿದ್ದಾರೆ. जैसे कोई ही प्रैक्टिस हो जाता है ना, लेकिन यह प्रैक्टिस किनको हो सकती है. ಇನ್ನೊಂದು ಕೇಳುತ್ತಾರ, ಏನು ನಾನು ಆತ್ಮ ಈ ದೇಹ ಎರಡು ಬೇರೆ ಬೇರೆ ಎನ್ನುವುದು ನಡೀತಾ ತಿರುಗಾಡ್ತಾ ಈ ಪ್ರಾಕ್ಟೀಸ್ ಆಗ್ಬೇಕು ಅಂತ ಹೇಳ್ತಾರೆ ಬಾಬಾ. ಸರಿ, ಈ ಪ್ರಾಕ್ಟೀಸ್ ಯಾರಿಗೆ ಆಗತ್ತೆ ಅಂತ ಕೇಳ್ತಿದ್ದಾರೆ ಬಾಬಾ. ಯಾರಿಗೆ प्रैक्टिस आगते अंद्रे जो शरीर के साथ व शरीर के संबंध में जो भी बातें हैं, शरीर की दुनिया, संबंध व अनेक जो भी वस्तुएं हैं उनसे बिल्कुल डिटैच होंगे, जरा भी लगाव नहीं होगा, तब न्यारा हो सकेंगे. बाबा ಹೇಳ್ತಿದ್ದಾರೆ, ಯಾರು ಈ ರೀತಿ ನಡೀತಾ ತಿರುಗಾಡ್ತಾ ನಾನಾತ್ಮ ಈ ಶರೀರ ಎರಡು ಬೇರೆ ಡಿಟ್ಯಾಚ್ ಅಂತ ಯಾರಿಗೆ ಅನುಭವ ಆಗತ್ತೆ ಅಂದ್ರೆ, ಯಾರು ಈ ಶರೀರದ ಜೊತೆಗಿದ್ದು ಶರೀರದ ಸಂಬಂಧಗಳ ಜೊತೆಯಲ್ಲಿದ್ದು ಶರೀರದ ವಿಷಯಗಳ ಜೊತೆಗಿದ್ದು ಈ ಪ್ರಪಂಚದಲ್ಲೇ ಇದ್ದು ಈ ಸಂಬಂಧ ಜೊತೆಗೆ ಇದ್ದು ಅನೇಕ ವಸ್ತುಗಳನ್ನು ಉಪಯೋಗಿಸುತ್ತಲೂ ಇದರಿಂದ ಭಿನ್ನವಾಗಿರುತ್ತಾರೋ, ದೇಹದಲ್ಲಿ ಇದ್ದರೂ ಇದರಿಂದ ಭಿನ್ನ, ಆ ಮೋಹ ಆ ಸೆಳೆತ ಏನಿದೆಯಲ್ಲ ಅದನ್ನ ಬಿಟ್ಟು ಯಾರು ಇರ್ತಾರೋ, ಸಂಬಂಧ ಎಲ್ಲವೂ ನಿಭಾಯಿಸಬೇಕು, ಆದರೆ ಅದರ ಮಧ್ಯದಲ್ಲಿರುವಂತ ಮೋಹವನ್ನು ಯಾರು ತ್ಯಜಿಸಿ ನಿರ್ಲಿಪ್ತವಾಗಿ ಆ ಒಂದು ಸಂಬಂಧವನ್ನು ನಿಭಾಯಿಸುತ್ತಾರೋ, ವಸ್ತುಗಳನ್ನ ನಾವು ಉಪಯೋಗಿಸ್ಕೊಳ್ಬೇಕು, ಆದರೆ ಅದರಿಂದ ಭಿನ್ನ, ಇದು ಇಲ್ಲ ಅಂದ್ರೆ ನಾನು ಇರಕ್ಕಾಗಲ್ಲ ಅಂತಲ್ಲ, ಇದ್ರೂ ನಾವಿರ್ಬೇಕು, ಇಲ್ಲ ಅಂದ್ರೂ ನಾವಿರಬೇಕು. ಈ ತರ ವಸ್ತು ಸಂಬಂಧ ಶರೀರ ಇದ್ರೂ ಅದರಿಂದ ಯಾರು ಡಿಟ್ಯಾಚ್ ಆಗಿರ್ತಾರೋ, ಯಾರು ಅದರಿಂದ ಭಿನ್ನವಾಗಿರುತ್ತಾರೋ, ಸ್ವಲ್ಪವೂ ಅವರಿಗೆ ಸೆಳೆತ ಅನ್ನೋದು ಇರುವುದಿಲ್ಲವೋ, ಸೆಳೆತ ಅನ್ನೋದು ಇವ್ರಿಲ್ಲ ಅಂದ್ರೆ ನಾನು ಇರಕ್ಕಾಗಲ್ಲ, ಇದಿಲ್ಲ ಅಂದ್ರೆ ನಾನು ಇರಕ್ಕಾಗಲ್ಲ ಅನ್ನೋದು ಸೆಳೆತ. ಆ ರೀತಿ ಸೆಳೆತ ಇಲ್ಲದೆ ಬಂಧನ ಇಲ್ಲದೆ ಯಾರು ಇರುತ್ತಾರೋ ಅವರಿಗೆ ಮಾತ್ರ ಈ ಪ್ರಾಕ್ಟೀಸ್ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೆ ಬಾಬಾ ಯಾವಾಗ್ಲೂ ಒಂದು ಉದಾಹರಣೆ ಹೇಳ್ತಾ ಇರ್ತಾರೆ. ಡ್ರೆಸ್ ಟೈಟ್ ಆಗಿತ್ತು ಅನ್ಕೊಳ್ಳಿ, ಬಿಚ್ಚಕ್ಕೆ ಕಷ್ಟ ಆಗುತ್ತೆ. ಅಷ್ಟೇ ನಾವು ಈ ದೇಹ ಅಭಿಮಾನ, ಈ ದೇಹ ನಂದು, ಇವ್ರು ನನ್ನವರು,
ಇದು ನಂದು ಅಂತ ನಾವು ಅನ್ಕೊಂಡ್ವಿ ಅಂದ್ರೆ ಟೈಟ್ ಆಗ್ಬೇದಾಗಿ ಅಂತ ಹೇಳ್ತಾರೆ. ಇದು ಇಲ್ಲದಂಗೆ ಅದರಿಂದ ಡಿಟ್ಯಾಚ್ ಆಗಿದ್ರೆ ಅಂದ್ರೆ ಲೂಸ್ ಡ್ರೆಸ್ ಹಾಕೊಂಡಂಗೆ. ನೀವು ಯಾವತ್ತೂ ಕೂಡ ನಾನು ಇಲ್ಲಿದ್ದೇನೆ, ಇದೆಲ್ಲವೂ ಕೂಡ ನನಗೆ ಒಂದು ಪಾತ್ರಕ್ಕೆ ಸಿಕ್ಕಿದೆ, ಇದೆಲ್ಲವೂ ಕೂಡ ಸಾಕ್ಷಿಯಾಗಿ ನಾನು ಮಾಡಬೇಕು ಡ್ರಾಮಾ ಅನುಸಾರ, ಆದ್ರೆ ನಿಜವಾಗ್ಲೂ ಯಾರು ನನ್ನವರಲ್ಲ, ನಾನು ಆತ್ಮ, ನನ್ನವರು ಪರಮಾತ್ಮ ತಂದೆ ಅಷ್ಟೇ ಎನ್ನುವಂತ ಭಾವ ಇದ್ದಾಗ ಅಷ್ಟೇ ಅವಾಗ ಡಿಟ್ಯಾಚ್ ಆಗ್ತದೆ. अब तो महारथियों को यह प्रैक्टिस करनी है, बिल्कुल ही न्यारापन का अनुभव हो। यही स्टेज पर रहने से अन्य आत्माओं को आप लोगों से न्यारापन का अनुभव होगा, वह भी महसूस करेंगे. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವೆಲ್ಲರೂ ಕೂಡ ಮಹಾರಥಿಗಳು. ಮೊದಲು ಪುರುಷಾರ್ಥಿ ಅಂತೀವಿ, ಪುರುಷಾರ್ಥದಲ್ಲಿ ಇನ್ನೂ ತೀವ್ರಗತಿಯಲ್ಲಿ ಹೋಗಿರುವಂತರು ಮಹಾರಥಿಗಳು ಅಂತ ನಾವು ಹೇಳ್ತೇವೆ. ನೀವು ಮಹಾರಥಿಗಳು, ಸಾಧಾರಣ ಪುರುಷಾರ್ಥಿಗಳು ಅಲ್ಲ. ನೀವು ಹೆಂಗೆ ಪುರುಷಾರ್ಥವನ್ನು ಮಾಡಬೇಕು, ಎಷ್ಟು ಇದರಿಂದ ಭಿನ್ನ ಆಗಬೇಕು ಅಂದ್ರೆ, ನೀವು ನಾನು ಆತ್ಮ ಇದರಿಂದ ಭಿನ್ನ ಆಗಿದ್ದೀನಿ ಅಂತ ನೀವು ಅನುಭವ ಮಾಡಿದ್ರೆ ಸಾಕು, ಅದು ಅನೇಕ ಆತ್ಮರೆಯ ಭಿನ್ನತನ ಅನುಭವ ಆಗುತ್ತೆ ಅಂತ ಹೇಳುತ್ತಾರೆ. ಮೊದಲು ನೀವು ಭಿನ್ನ ಆಗಿರೋದು ಅವ್ರಿಗೆ ಅನುಭವ ಆಗುತ್ತೆ, ಅವರು ನಿಮ್ಮ ಹತ್ರ ಬಂದಾಗ ಅದೇ ಅನುಭವವನ್ನು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಭಗವಾನ್. जैसे योग में बैठने के समय कोई आत्माओं को अनुभव होता है ना, यह ड्रिल कराने वाले न्यारी स्टेज पर है, ऐसे चलते फिरते फरिश्तापन के साक्षात्कार होगा. यहाँ बैठे हुए भी अनेक आत्माओं को, जो भी आपके सतोगुनी फैमिली, सत्युगी फैमिली है में समीप आने वाली होंगे, उन्हों को आप लोगों के फरिश्ता रूप और भविष्य राज्य पद के दोनों इकट्ठे साक्षात्कार होंगे. ಬಾಬಾ ಹೇಳ್ತಾ ಇದ್ದಾರೆ, ನೀವಿಲ್ಲಿ ಯೋಗದಲ್ಲಿ ಕುಳಿತಿರುವಂತಹ ಸಮಯದಲ್ಲಿ ಅನೇಕ ಆತ್ಮರಿಗೆ ಅನುಭವ ಆಗತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಈ ಡ್ರಿಲ್, ಈ ಅಭ್ಯಾಸವನ್ನು ಮಾಡಬೇಕು, ಈ ದೇಹದಲ್ಲಿ ಇರಬೇಕು, ದೇಹದಿಂದ ಭಿನ್ನ ಆಗಿರುವಂತ ಅನುಭವ ನೀವು ಮಾಡಿದ್ರೆ, ನೀವು ನಡೀತಾ ತಿರುಗಾಡ್ತಾ ಇದ್ರೂ ಕೂಡ ಈ ಅನುಭವ ಅನ್ಯರಿಗೆ ಆಗತ್ತೆ. ಹಾಗೂ ಯಾರು ಸತ್ಯುಗಿ ಆತ್ಮರಿದಾರೋ ಅವರು ಆ ಅನುಭವ, ಏನ್ ನೀವು ಭಿನ್ನತೆ ಅನುಭವ ಮಾಡ್ತಾ ಇದ್ರೆ ಅವ್ರು ಈಸಿ ಕ್ಯಾಚ್ ಮಾಡ್ತಾರೆ, ಅವರು ಆ ಸ್ಥಿತಿಗೆ ಸ್ವತಃವಾಗಿ ಬಂದ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಒಂದು ಈಗಿರುವಂತಹ ಫರಿಸ್ತಾ ಸ್ವರೂಪ, ಫರಿಸ್ತಾ ಅಂದ್ರೆ ನಾನು ಹೇಳಿದ್ನಲ್ಲ ಅನ್ನೋದೇ, ಇದು ಮೂರು ಲೋಕದಲ್ಲಿ ಸೂಕ್ಷ್ಮವತನದಲ್ಲಿ ನಮ್ಮ ನೆರಳಿನಂತೆ ನಮಗೊಂದು ದೇಹ ಇರುತ್ತೆ. ನಾನು ಈ ಒಂದು ಸ್ಥೂಲ ದೇಹ, ಒಳಗಡೆ ಇರುವಂತ ಸೂಕ್ಷ್ಮ ದೇಹ, ಇನ್ನೊಂದು ಭ್ರುಕುಟಿಯಲ್ಲಿ ಆತ್ಮ. ನಾವು ನಡೀತಾ ತಿರುಗಾಡ್ತಾ ಇದ್ದಾಗ ಈ ಭಾರಿ ದೇಹ ನಡೀತಿದೆ ಅನ್ಸಲ್ವಂತೆ, ಹಗುರವಾಗಿರುವಂತ ಒಂದು ಫರಿಸ್ತಾ ರೂಪ ನಡೀತಾ ಇದೆ, ತಿರುಗಾಡ್ತಾ ಇದೆ ಅಂತ ಅನ್ಸುತ್ತಂತೆ. ಯಾಕಂದ್ರೆ ನಮ್ಮ ಭಾವನೆ ದೇಹದ ಮೇಲೆ ಇರುವುದಿಲ್ವ. ಆ ರೀತಿ ಫರಿಸ್ತಾ ಸ್ಥಿತಿ ಒಂದು ಅನುಭವ ಆಗತ್ತೆ. ಇಲ್ಲ ಸತ್ಯುಗಿ ರಾಜ್ಯ ಸ್ಥಿತಿ, ಪರಿಪೂರ್ಣ ಆ ಒಂದು ದೇವತಾ ಸ್ವರೂಪ ಅನುಭವ ಆಗತ್ತೆ ಅಂತ ಹೇಳುತ್ತಿದ್ದಾರೆ ಬಾಬಾ. ಇಲ್ಲ ಎರಡೂ ಕೂಡ ಒಟ್ಟಿಗೆನು ಸಾಕ್ಷಾತ್ಕಾರ ಆಗತ್ತೆ. जैसे शुरू में ब्रह्मा के संपूर्ण रूप और श्री कृष्ण का दोनों साथ साथ साक्षात्कार करते थे, ऐसे अब उन्हों को तुम्हारे में डबल रूप का साक्षात्कार होगा. जैसे जैसे नंबरवार इस न्यारी स्टेज पर आते जाएंगे तो लोगों को भी डबल साक्षात्कार होगा. यह भी पूरी प्रैक्टिस हो जाए तो यहाँ वहां से यही समाचार आने शुरू हो जाएगा. जैसे शुरू में घर बैठे भी अनेक समीप आत्माएं आने साक्षात्कार भी हुए, वैसे अब भी साक्षात्कार होगा. ಇವತ್ತು ಈ ಒಂದು ಬ್ರಹ್ಮಕುಮಾರಿಸ್ ಎನ್ನುವಂತ ಪರಮಾತ್ಮ ಸ್ಥಾಪನೆ ಮಾಡಿರುವಂತ ಸಂಸ್ಥೆ ಕೇವಲ 90 ವರ್ಷಗಳಾಗಿದೆ. ಆದರೆ 150 ದೇಶದಲ್ಲಿ, 150 ದೇಶ, ಇಂಡಿಯಾ ಅನ್ನುವಂತ ಒಂದು ದೇಶ, ಆ ತರ 150 ಕಂಟ್ರೀಸ್ ಅಲ್ಲಿ ಅನೇಕ ಆತ್ಮರು ಜ್ಞಾನಕ್ಕೆ ಬಂದಿದ್ದಾರೆ. ಅಂದ್ರೆ
ಇದು ಒಂದು ಮನುಷ್ಯ ಮಾತ್ರನ ಶಕ್ತಿ ಅಲ್ಲ, ಇದು ಆ ಪರಮಾತ್ಮನ ಶಕ್ತಿ. ಪರಮಾತ್ಮ ಹೇಳ್ತಿದ್ದಾರೆ, ನೀವು ಆದಿಯಲ್ಲಿ ಆತ್ಮರೇ ಬರ್ತಾ ಇದ್ದಿಲ್ಲ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಏನೂ ಇಲ್ಲ, ಸುಮ್ಮನೆ ಕುಳಿತು 4 ಕಡೆ ಆ ಪರಮಾತ್ಮನ ಶಕ್ತಿಗಳನ್ನು ಹರಡಿಸಿದ್ರೆ ಸಾಕು, ನಿಜವಾಗಿಯೂ ಯಾರು ಆ ಪವಿತ್ರ ಆತ್ಮರು ಇರ್ತಾರಲ್ವ ಅವ್ರಿಗೆ ಆಟೋಮೆಟಿಕ್ ಆ ವೈಬ್ರೇಷನ್ಸ್ ಕ್ಯಾಚ್ ಆಗಿ ಅವ್ರಾಗವರೇ ಬರೋರು. ನಮ್ಗೊಂದು ಸಾಕ್ಷಾತ್ಕಾರ ಆಗೈತೆ. ಸಾಕ್ಷಾತ್ಕಾರ ಅಂದ್ರೆ ಸ್ವಪ್ನ ಇವಾಗ ಮಲ್ಕೊಂಡಂಗೆ ಬರುತ್ತೆ, ಆದ್ರೆ ಎಚ್ಚರವಿದ್ದಾಗೆ ನಮಗೆ ದೃಶ್ಯಗಳು ಕಾಣೋದು ಸಾಕ್ಷಾತ್ಕಾರ ಅಂತೀವಿ ಅಷ್ಟೇ ಅಲ್ವನ ಸಾಕ್ಷಾತ್ಕಾರ. ಈಗ ಆತರ ಅನೇಕ ಸಾಕ್ಷಾತ್ಕಾರಗಳಾಗಿ ಜ್ಞಾನದಲ್ಲಿ ಬಂದಿದ್ದಾರೆ. ಅದೇ ಪರಮಾತ್ಮ ಹೇಳುತ್ತಾರೆ, ನೀವ್ ಯಾರಿಗೂ ಏನು ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಮ ಸ್ಥಿತಿ ಶ್ರೇಷ್ಠವಾಗಿತ್ತು, ಭಿನ್ನವಾಗಿತ್ತು ಅಂದ್ರೆ ಆ ಸ್ಥಿತಿವಂತರು ಯಾರಿದಾರೋ ಅವರು ಸ್ವಾಭಾವಿಕವಾಗಿ ಅಟ್ರಾಕ್ಟ್ ಆಗಿ ಬಂದ್ಬಿಡ್ತಾರೆ. ಇವಾಗ ನಾವು ಅಯಸ್ಕಾಂತವನ್ನು ಕಬ್ಬಿನ ಹತ್ರ ಇಟ್ರೆ ನಾವೇನು ಅಯಸ್ಕಾಂತಕ್ಕೆ ಅಂಟ್ಕೊಂತ ಹೇಳೋ ಅವಶ್ಯಕತೆ ಇಲ್ಲ, ಅದ್ರ ಹತ್ರ ಬಂದು ಅಂದ್ರೆ ಅಂಟ್ಕೊಂಡ್ಬಿಡುತ್ತೆ. ನಾವು ಪರಮಾತ್ಮನ ಸಂದೇಶವನ್ನು ಸ್ಥೂಲವಾಗಿ ಬಲೆ ಕೊಡ್ತೀವಿ, ಆದ್ರೆ ನಿಜವಾಗಿಯೂ ಕೂಡ ಆತ್ಮರು ಬರ್ಬೇಕಂದ್ರೆ ಸ್ಥೂಲದಿಂದ ಆಗಲ್ಲ. ನೀವು ಸ್ಥಿತಿಯಲ್ಲಿ ಸ್ಥಿತರಾಗಿ ಸಾಕು, ಎಲ್ಲರಿಗೂ ಅನುಭವ ಆಗೇ ಆಗತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಆದಿಯಲ್ಲಿ ಇದೇ ತರ ಅಲ್ವಾ ಸೇವೆ ಆಗಿದ್ದು ಅಂತ ಹೇಳ್ತಾ ಇದ್ದಾರೆ. ಈಗಾದ್ರೂ ಫೋನ್ಸ್ ಐತೆ, ಈಗ ನಾವು ವಿಭಿನ್ನ ಸಾಧನಗಳು ಬಂದ್ಬಿಟ್ಟೈತೆ, ಒಂದು 10 ವರ್ಷದ್ದು ಅಷ್ಟೇ ಅಲ್ಲ. ಆದ್ರೆ ಇದು ಹಿಂದಿನಿಂದ ಬಂದಿದೆ ಅಂದ್ರೆ ಹೇಗೆಲ್ಲ ಸೇವೆ ನಡೆದಿರಬಹುದು. ಈ ಆತ್ಮಿಕ ಸೇವೆನ ಈಗಲೂ ಸೇವೆ ನಾವು ಮಾತಲ್ಲಿ ಬನ್ನಿ ಜ್ಞಾನ ತಿಳ್ಕೊಳ್ಳಿ ಅಂದ್ರೆ ಯಾರು ಬರಲ್ಲ. ನಮ್ಮ ಸ್ಥಿತಿ ನೋಡಿ ಬರ್ತಾರೆ. ಜ್ಞಾನಕ್ಕೆ ಕೇಳಿ ನೀವು ಬನ್ನಿ ಅಂದ್ರೆ ಇವಾಗ ಯಾರು ಬರುವಂತ ತಾಳ್ಮೆ ಇಲ್ಲ, ಸಮಯನೂ ಯಾರಿಗೂ ಇಲ್ಲ. ಬಂದಿದ ತಕ್ಷಣ ಅವ್ರಿಗೆ ಅನುಭವ ಆಗ್ಬೇಕಂತ ಇದ್ರೇನೆ ಅವ್ರು ಬರ್ತಾರೆ. ಬಂದಿದ ತಕ್ಷಣ ಅವ್ರಿಗೆ ಅನುಭವ ಆಗ್ಬೇಕಂದ್ರೆ ನಾವು ಸ್ಥಿತಿಯಲ್ಲಿ ಇರ್ಬೇಕಲ್ವಾ. ನಾವು ಸ್ಥಿತಿಲಿದ್ರೆ ಅವ್ರಿಗೆ ಅನುಭವ ಆಗತ್ತೆ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ನೀವು ಯಾರಿಗೇನು ಜ್ಞಾನ ಹೇಳೋ ಅವಶ್ಯಕತೆ ಇಲ್ಲ, ನೀವು ನಿಮ್ಮ ಸ್ಥಿತಿಯಲ್ಲಿ ಸ್ಥಿತರಾಗಿ ಆ ಸ್ಥಿತಿ ಸೇವೆ ಮಾಡುತ್ತೆ. ಯಾಕಂದ್ರೆ ಎಲ್ಲರಿಗೂ ಬೇಕಾಗಿರೋದು ಅದೇ. ಇವಾಗ ಹೆಂಗಂದ್ರೆ ಮರುಭೂಮಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರುವಾಗ ಅದು ಏನಂತಾರೆ, ಮೈರೇಜ್ ಅಂದ್ರೆ ಮೃಗದರ್ಶನ ಅಂತಾರಲ್ಲ ನೋಡ್ರಿ, ನೀರ್ ಇದ್ದಂಗೆ ಕಾಣಿಸುತ್ತೆ ಆದ್ರೆ ಇರಲ್ಲ. ಇವಾಗ ಅಲ್ಲಿ ನೀರ್ ಇದ್ದಂಗ ಅನ್ಸತ್ತೆ ಇರಲ್ಲ, ಆದ್ರೆ ಅಲ್ಲಿ ಏನು ಐತೆ ಅಂತ ಹೇಳಿ ಬಿಸಿಲು ಕುದುರೆನಾ ಮೃಗದರ್ಶನ ಅಂತ ಕೂಡ ಹೇಳ್ತಾರೆ. ಆತರ ದೂರದಲ್ಲಿ ಐತೆ ಅಂದ್ರೆ ಯಾರು ಹೇಳೋ ಅವಶ್ಯಕತೆ ಇಲ್ಲ, ನಾವೇ ಓಡಾಡಿ ಹೋಗ್ತೀವಲ್ವಾ. ಏಕೆ ದಾಹ ಐತೆ. ಆತರ ಎಲ್ಲರಿಗೂ ಕೂಡ ದಾಹ ಐತೆ ಒಳಗಡೆ, ಯಾಕಂದ್ರೆ ಎಲ್ಲರಿಗೂ ಕೂಡ ಆಸಕ್ತಿ ಪರಮಾತ್ಮನ ಜೊತೆ ಕೂಡ್ಲೇಬೇಕು. ಆದ್ರೆ ಗೊತ್ತಿಲ್ಲ ಸರಿಯಾಗಿರುವಂತ ಮಾರ್ಗ, ಜ್ಞಾನ ಹೇಳಿದ್ರು ತಿಳ್ಕೊಳ್ಳುವಂತ ಶಕ್ತಿ ಇಲ್ಲ. ಅದೇ ಸ್ಥಿತಿಯಲ್ಲಿರಿ ಅಂತ ಹೇಳ್ತಿದ್ದಾರೆ ಪರಮಾತ್ಮ. ಆದಿಯಲ್ಲಿ ಇದೇ ರೀತಿ ಸ್ಥಿತಿಯಿಂದನೇ ಸೇವೆ ಆಯ್ತಲ್ವಾ. ಅವ ಯಹಿ ಸರ್ವಿಸ್ ರಹಿ ಹೋಯಿ ಹೇ, ಈಗ ಮತ್ತೆ ಅದೇ ಸೇವೆನೇ ನೀವು ಮಾಡಬೇಕು ಅಂತ ಹೇಳ್ತಿದ್ದಾರೆ ಪರಮಾತ್ಮ. साकार में सभी एग्जाम्पल तो देख लिया ना. ಅದೇ ಬಾಬಾ ಹೇಳ್ತಾರೆ, ಸಾಕಾರದಲ್ಲಿ ನೀವು ಎಕ್ಸಾಂಪಲ್ ಕೂಡ ನೋಡಿದ್ರಲ್ವಾ. ಬ್ರಹ್ಮಬಾಬು ಅವ್ರು ನಿಮ್ಗೂ ಇದು ಉದಾಹರಣೆ ಹೇಳಿದ್ದೀನಿ. ಬ್ರಹ್ಮಬಾಬು ಅವರು ಕೂಡ ಕೊನೆ ಸ್ಥಿತಿಯಲ್ಲಿ ಇದ್ದಾಗ, ಶರೀರ ಬಿಡುವಂತ ಸಮಯ ಹತ್ರ ಇದ್ದಾಗ ಅವರು ನಡೀತಾ ತಿರುಗಾಡ್ತಿದ್ರೆ ಒಂದು ಪ್ರಕಾಶನೇ ಹೋಗ್ತಾ ಇದೆ ಅಂತ ಅನುಭವ ಆಗ್ತಾ ಇತ್ತಂತೆ ಎಲ್ಲರಿಗೂ. ಅವ್ರ ದೇಹದಲ್ಲಿ ಇದ್ದಾರೆ, ದೇಹ ಹೋಗ್ತಾ ಬರ್ತಾ ಅಂತ ಅನಿಸ್ತಾನೆ ಇದ್ದೀವಿ. ಆತರ ದಾದಿಯರು ಎಲ್ಲರೂ ಕೂಡ ಅವರ ಅನುಭವ ಮಾಡಿದ್ದಾರೆ, ನಾವು ಕೂಡ ಮಾಡ್ಬೋದು. ಏಕೆಂದ್ರೆ ಅಭಿಮಾನನೇ ನಮ್ಗೆ ಇಲ್ಲ ಅಂತಂದ್ಮೇಲೆ ಎದುರುಗಡೆನೂ ಕಾಣಿಸಲ್ಲ ಅಂತಾರೆ. जितना स्वयं आकारी फरिश्ता स्वरूप में रहेंगे उतना आपका फरिश्ता स्वरूप सर्विस करेगा. ಎಷ್ಟೆಷ್ಟು ನಿಮ್ಮ ಆಕಾರಿ ಸ್ವರೂಪ, ಆಕಾರಿ ಅಂದ್ರೆ ಫರಿಸ್ತಾ ಸ್ವರೂಪ, ಸೂಕ್ಷ್ಮ ಶರೀರ ಇದು ಸಾಕಾರ, ಒಳಗಡೆ ಇರೋದು ಆಕಾರಿ, ಇನ್ನೊಂದು ನಿರಾಕಾರಿ. ಈ 3 ಇವಾಗ ಬಾಬಾ ಹೇಳ್ತಾರೆ, ಆಕಾರಿ ಫರಿಸ್ತಾ ಸ್ವರೂಪ ನೀವೆಷ್ಟೆಷ್ಟು ಸ್ಥಿತರಾಗಿರ್ತೀರೋ ಅಷ್ಟೆಷ್ಟು ಸೇವೆ ಅನ್ನೋದು ಆಗುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. आत्मा को सारे विश्व का चक्कर लगाने में कितना समय लगता है? ಬಾಬಾ ಪ್ರಶ್ನೆ ಕೇಳ್ತಾರೆ,
ಆತ್ಮಕ್ಕೆ ಇಡೀ ವಿಶ್ವವನ್ನು ಸುತ್ತಾಡ್ಕೊಂಡು ಬರ್ಲಿಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಅಂತ ಕೇಳ್ತಿದ್ದಾರೆ ಬಾಬಾ. ಎಷ್ಟು ಸಮಯ? सेकंड अल्वा. तो अभी आपके सूक्ष्म स्वरूप से भी सर्विस करेंगे. ಅದೇ ತರ ನೀವು ಆಕಾದಿ ಸೂಕ್ಷ್ಮ ಸ್ವರೂಪದಿಂದ ಸೇವೆಯನ್ನು ಮಾಡಿ, ಎಲ್ಲಿಗೆ ಬೇಕಾದರೂ ಎಷ್ಟು ಸಮಯದಲ್ಲಿ ಬೇಕಾದರೂ ಯಾರಿಗೆ ಬೇಕಾದ್ರೂ ಸಂದೇಶ ಕೊಟ್ಟು. ತುಂಬಾ ಪ್ರಾಕ್ಟಿಕಲ್ ಆಗು ಅನುಭವದಲ್ಲೇ ಐತನ್ನೋರು. ಯಾರಿಗಾದ್ರೂ ನಾವು ಜ್ಞಾನ ಇಡೋಕೆ ಕೇಳ್ತಾನೆ ಇಲ್ಲ, ಆದ್ರೂ ಅವ್ರ ಅವಶ್ಯಕತೆ ಐತೆ ಅಂತಂದ್ರೆ ಕೆಲವು ಸಲ ಹಿಂಗ್ ಅನುಭವ ಮಾಡ್ತೀವಿ ಅಂದ್ರೆ ಎದುರುಗಡೆ ಅವ್ರ ಫರಿಸ್ತಾ ಸ್ವರೂಪ ಇದ್ದಾರೆ, ನಾವು ಫರಿಸ್ತಾ ಸ್ವರೂಪರು ಅಂತೇಳಿ ದೃಷ್ಟಿ ಕೊಡ್ತಾ ಇದ್ರೆ ಆಟೋಮೆಟಿಕ್ ಆ ದೃಷ್ಟಿಗೆ ಅಟ್ರಾಕ್ಟ್ ಆಗಿ ಬಂದ್ಬಿಡುತ್ತೆ. तो आप अभी अपने सूक्ष्म स्वरूप की भी सर्विस कर सकते हो ना. फरिश्ता रूप में संपूर्ण स्टेज और पुरुषार्थी स्टेज दोनों अलग अलग साक्षात्कार होता था. वैसे साकार ब्रह्मा और संपूर्ण ब्रह्मा का अलग अलग साक्षात्कार होता था. वैसे अन्य बच्चों का भी साक्षात्कार होगा. ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನೋದು ಪರಮಾತ್ಮ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದು ಸ್ವಲ್ಪ ಸೂಕ್ಷ್ಮವಾಗಿರುವಂತ ಒಂದು ವಿಚಾರ ಅನ್ನೋದು. ಏನು ಅಂತಂದ್ರೆ ಇವಾಗ ನಾವೆಲ್ಲರೂ ಕೂಡ ಯಾರು ಬ್ರಾಹ್ಮಣರು. ಪರಮಾತ್ಮ ಏನ್ ಹೇಳ್ತಾರೆ, ನಿಮ್ ಬ್ರಾಹ್ಮಣರು ಸಂಗಮಯುಗ ಯಾವಾಗ ಸ್ಟಾರ್ಟ್ ಆಯ್ತಲ್ಲ, ನಾನು ಬ್ರಹ್ಮ ಬಾಬವ್ರನ್ನ ಯಾವಾಗ ನನ್ನ ಸಂತಾನ ಅಂತ ಸ್ವೀಕಾರ ಮಾಡಿದ್ನಲ್ಲ, ಅವತ್ತೇ ನಿಮ್ದೆಲ್ಲರೂ ಜನ್ಮ ಆಗ್ಬಿಟ್ಟಿದೆ ಅಂತ ಹೇಳಿದ್ರು ಪರಮಾತ್ಮ. ನಾನು ಯಾವತ್ತು ಬ್ರಹ್ಮ ಬಾಬಾ ಮೊಟ್ಟ ಮೊದಲನೇ ಆತ್ಮವನ್ನು ಸಂತಾನವಾಗಿ ಮಾಡಿಕೊಂಡು ಅವತ್ತೇ ನಿಮ್ಮೆಲ್ಲರ ಜನ್ಮವಾಗಿದೆ ಅಂತ ಹೇಳಿದ್ರು ಬಾಬಾ. ಅದು ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಯಾಕಂದ್ರೆ ಪರಮಾತ್ಮ ಬಂದು 90 ವರ್ಷ ಆಯ್ತು, ಇವತ್ತೇ ನಾವು ಜ್ಞಾನವನ್ನು ತಿಳ್ಕೊಂಡ್ವಿ, ಮತ್ತೆ ಅವರು ಬಂದಾಗೆ ನಮ್ಗೆ ಹೆಂಗೆ ಜನ್ಮವಾಯಿತು ಅಂತ ಒಂದು ಕನ್ಫ್ಯೂಷನ್ ಇತ್ತು. ಅದಕ್ಕೆ ಒಂದು ಕ್ಲಾರಿಟಿ ಏನು ಪರಮಾತ್ಮ ಕೊಟ್ಟಿದ್ದಾರೆ ಅಥವಾ ಅದು ನಿಜ ಸತ್ಯ ಏನು ಅಂತಂದ್ರೆ, ಪರಮಾತ್ಮ ಯಾವಾಗ ಬರ್ತಾರೋ ನಾವು ಸೂಕ್ಷ್ಮವತ ನಾನು ತುಂಬಾ ಅದು ಕೋರ್ಸ್ ಹೇಳೋದಕ್ಕೆ ತುಂಬಾನೇ ಆಳವಾಗೈತೆ. ಆ ಒಂದು ವತನದಿಂದ ನಾವು ಬ್ರಹ್ಮ ವಿಷ್ಣು ಶಂಕರ ಅಂತ ಹೇಳ್ತೇವಲ್ವಾ, ಆಕ್ಚುಲಿ ನಮ್ಮೆಲ್ಲರ ಒಂದು ಸಂಪೂರ್ಣ ರೂಪ ಅಂದ್ರೇನು, ಈಗ ನಾವು ದೇಹಾಭಿಮಾನದಲ್ಲಿದ್ದೇವೆ, ಕಾರ್ಯಕ್ಕೆ ಒಳಗಾಗಿ ನಾವು ಈ ಶರೀರದಲ್ಲಿ ಇದ್ದೀವಿ. ನಾವು ಸ್ವಲ್ಪ ಕೆಳಗಡೆ ಇಲ್ಲ, ಹಿಂಗೆ ಇಲ್ಲ ಇಲ್ಲ ಓಕೆನಾ? ನಾನು ಅದೇ ಅಂದೆ, ಅಕ್ಷರ ಕಾಣಿಸಿದ್ರೆ ಸಾಕು, ಅವ್ರ ಫೇಸ್ ಕೂಡ ಅವಶ್ಯಕತೆ ಇಲ್ಲ. ಈಗ ಕಾಣಿಸ್ತದೆ, ಇವಾಗ ಕಾಣಿಸ್ತೈತೆ. ಆತರ ಇದ್ರ ಬಗ್ಗೆ ಆಮೇಲೆ ಕೂಡ ಚಿಂತನೆ ಮಾಡಿ ತುಂಬಾ ಅನ್ನೋರು ಕೂಡ ಇನ್ನ ಸ್ಪಷ್ಟೀಕರಣೆ ಕೊಡ್ತಾ ಇದ್ರ ಬಗ್ಗೆ. ಆತರ ಈ ದೇಹದಲ್ಲಿದ್ದಾಗ ಕೆಲ್ನ ಸೂಕ್ಷ್ಮವಾಗಿ ಏನಂದ್ರೆ ಅನ್ನೋರೆ, ನಮ್ಮೊಂದು ಸಂಸ್ಕಾರ ಏನೈತಲ್ಲ, ಈ ಒಂದು ಸೂಕ್ಷ್ಮ ದೇಹದ ಮೇಲೂ ಕೂಡ ಎಫೆಕ್ಟ್ ಇರುತ್ತೆ ಈ ಶರೀರದಲ್ಲಿದ್ದಾಗ. ಆದರೆ ನಮ್ಮ ಒಂದು ಪರಿಪೂರ್ಣ ರೂಪ, ಸಂಪೂರ್ಣ ಒಂದು ಪ್ಯೂರ್ ಪವಿತ್ರ ಸ್ವರೂಪ ಏನೈತೆ ಅದು ಸೂಕ್ಷ್ಮವತನದಲ್ಲಿ ಐತೆ. ಪ್ರತಿ ಒಬ್ಬರ ಒಂದು ಪವಿತ್ರ ಪರಿಪೂರ್ಣ ಸ್ವರೂಪ ನಮ್ಮೆಲ್ಲರದು ಕೂಡ ಈ ಯಜ್ಞ ಮುಗಿಯೋ ತನಕ ಯಾರೆಲ್ಲ ಆತ್ಮರು ಬರ್ತಾರೆ ಅವರೆಲ್ಲರ ಒಂದು ಪರಿಪೂರ್ಣ ಸ್ವರೂಪ ಅನ್ನೋದು ಸೂಕ್ಷ್ಮವತನದಲ್ಲಿ ಯಾವತ್ತು ಬ್ರಹ್ಮಬಾಬವ್ರನಿಗೆ ಜ್ಞಾನ ಕೊಟ್ಟು ಅವ್ರಿಗೆ ಜನ್ಮ ಕೊಟ್ಟರು ಅವತ್ತೇ ನಮ್ಮೆಲ್ಲರ ಪರಿಪೂರ್ಣ ಸ್ವರೂಪ ಅನ್ನೋದು ರಚನೆ ಆಗಿದೆ ಇಲ್ಲಿ ಸೂಕ್ಷ್ಮವತನದಲ್ಲಿ. ಇದು ಯಾವಾಗ ಅರ್ಥ ಆಯ್ತು ಅಂದ್ರೆ, ಒಂದು ಸಮಯದಲ್ಲಿ ಉದಾಹರಣೆನ ಹೇಳಿದ್ದೀನಿ, ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಹೃದಯ ಮೋಹಿನಿ ದಾದಿಯವರು ಅಂತ ಒಬ್ರಿದ್ದಾರೆ, ಅದೇ ಇವ್ರು ಜ್ಞಾನ ತಿಳ್ಕೊಂಡ್ರಲ್ಲ ಇವರು ಒಂದು ಸಮಯದಲ್ಲಿ ಆಗಾಗ ಜ್ಞಾನದಲ್ಲಿ ಬಂದಾಗ ಒಂದ್ ಸ್ವಲ್ಪ ದಿನಗಳಲ್ಲಿ ಬ್ರಹ್ಮಬಾಬುರು ಆಗಾಗೆ ಜ್ಞಾನ ತಿಳ್ಕೊಂಡು ಅವರು ಕೂಡ ನಮ್ಮ ತರ ಪುರುಷಾರ್ಥ ಮಾಡ್ತಾ ಇದ್ರು. ಒಂದ್ ಸಮಯದಲ್ಲಿ ಯಜ್ಞದ ಆದಿಯಲ್ಲಿ ಕೆಲವು ಸಲ ಸಾಕ್ಷಾತ್ಕಾರಗಳು ಕೂಡ ಆಗ್ತಿತ್ತು. ಕುತ್ಕೊಂಡ್ಬಿಟ್ರೆ ಒಂದಿನ
ಒಂದೂವರೆ ದಿನ ಹಂಗೆ ಕುತ್ಕೊಂಡ್ಬಿಟ್ರು. ಕೆಲವು ದೃಶ್ಯಗಳೆಲ್ಲ ಅವ್ರಿಗೆ ಕಾಣಿಸ್ತಿತ್ತು, ಪರಮಾತ್ಮ ಸಾಕ್ಷಾತ್ಕಾರ ಮಾಡಿಸ್ತಿದ್ರು. ಈಗ ಚಿತ್ರಗಳಲ್ಲೇನಿದೆ ಅಲ್ಲ, ಇದನ್ನು ಯಾರು ಮಾಡಿದ್ದಲ್ಲ, ಸಾಕ್ಷಾತ್ಕಾರ ಆದಾದ್ಮೇಲೆ ಮತ್ತೆ ಇವರೆಲ್ಲ ಕೂಡ ಮಾಡಿಸಿದ್ದಿ ಚಿತ್ರಗಳೆಲ್ಲ ಕೂಡ. ಆ ಥರ ಏನಾಯ್ತು, ಒಂದಿನ ಸಾಕ್ಷಾತ್ಕಾರ ಆಯ್ತು. ಬಂದು ಸಾಕ್ಷಾತ್ಕಾರ ಆದ್ಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ದಾದಿ ಬಂದು ಹೇಳಿದ್ರಂತೆ, ಯಾರಿಗೆ? ಬ್ರಹ್ಮಬಾಬುರಿಗೆ. ಬಾಬಾ, ನಿಮ್ ತರಾನೇ ನಾನು ಇನ್ನು ಒಬ್ಬರನ್ನ ನೋಡ್ದೆ ಅಂತಂದ್ರಂತೆ. ಆದ್ರೆ ನಿಮ್ ತರಾನೇ ಇದಾರೆ, ಆದ್ರೆ ನಿಮಗೆ ಅವ್ರಿಗೆ ತುಂಬಾ ವ್ಯತ್ಯಾಸ ಇದೆ ಅಂತಂದ್ರಂತೆ. ಎಲ್ಲಿ ನೋಡ್ದೆ ಅಂತ ಬ್ರಹ್ಮಬಾಬು ಕೇಳಿದ್ರು. ಕೇಳಿದಾಗ ಸೂಕ್ಷ್ಮತನದಲ್ಲಿ ಪ್ರಕಾಶ ಸ್ವರೂಪ, ಪವಿತ್ರ ಸ್ವರೂಪ, ಪರಿಪೂರ್ಣ ಸ್ವರೂಪ, ನೋಡಕ್ಕಂತೂ ನಿಮ್ದೇ ತರ ಇದೀರಾ, ಆದ್ರೆ ಈಗಿರೋ ರೂಪಕ್ಕೂ ಆ ರೂಪಕ್ಕೂ ತುಂಬಾನೇ ವ್ಯತ್ಯಾಸ ಐತೆ ಅಂತೇಳಿ ದಾದಿ ಹೇಳಿದ್ರು. ಹೌದಾ ಅಂತೇಳಿ ಕಳ್ಸಿದ್ರಂತೆ. ಆಮೇಲೆ ಬ್ರಹ್ಮ ಅವ್ರು ಕುತ್ಕೊಂಡು ವಿಚಾರ ಮಾಡಿದ್ರು. ಅಂದ್ರೆ ಅದೇ ನನ್ನ ಭವಿಷ್ಯ ಸ್ವರೂಪ, ಆದರೆ ಆ ಸ್ವರೂಪವನ್ನು ನಾವು ಪ್ರಾಪ್ತಿ ಮಾಡ್ಕೋಬೇಕಂತ ನೋಡಿ ಇನ್ನ ಪುರುಷಾರ್ಥ ಮಾಡಬೇಕು. ಈ ಪುರುಷಾರ್ಥ ಸಾಕಾಗ್ತಾ ಇಲ್ಲ, ಇನ್ನೂ ನಾನು ಒಂದು ದೇಹ ಅಭಿಮಾನದಲ್ಲಿ ಬಂದು ಇನ್ನೂ ನನಗೆ ಒಂದು ವಿಕಾರ ಅಥವಾ ಮಲಿನ ಅನ್ನೋದನ್ನೆಲ್ಲ ಅಂಟ್ಕೊಂಡೈತಿದ್ದೀನಿ, ಇನ್ನ ತೊಲಗಿಸ್ಕೋಬೇಕಂತೇಳಿ ಇನ್ನ ಪುರುಷಾರ್ಥ ತೀವ್ರವಾಗಿ ಮಾಡೋ ಶುರು ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ದಿನ ಅದ್ರ ಮೇಲೆ ಪುರುಷಾರ್ಥ ಮಾಡಿ ಮತ್ತಿನ್ನೊಂದ್ಸಲ ದಾದಿನ ಹೇಳಿದ್ರಂತೆ, ಹೋಗಿ ನೋಡ್ಕೊಂಡು ಬಾ, ಆ ರೂಪಕ್ಕೆ ಈ ರೂಪಕ್ಕೆ ಮ್ಯಾಚ್ ಆಗ್ತಾ ಇದೆಯಾ ಅಂತ ಕಳ್ಸಿದ್ರಂತೆ. ಮತ್ತಿನ್ನೊಂದ್ಸಲ ಆಗ ಮತ್ತವ್ ನೋಡ್ಕೊಂಡ್ ಬಂದ್ರಂತೆ. ನೋಡ್ಕೊಂಡ್ ಬಂದಾಗ ಬಾಬಾ, ಈಗ ಸ್ವಲ್ಪ ಸ್ವಲ್ಪ ಹೋಲಿಕೆಗಳು ನನಗೆ ಕಾಣಿಸ್ತಾ ಇದೆ ಅಂತ. ಆಗ ಫಿಕ್ಸ್ ಆಯ್ತು, ಇದೇ ನನ್ನ ಸಂಪೂರ್ಣ ರೂಪ, ನಾನು ಆ ರೂಪವನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕು. ಅದೇ ತರಹ ನಮ್ಮೆಲ್ಲರದು ಕೂಡ ಪರಿಪೂರ್ಣ ರೂಪ ಐತೆ. ಇಲ್ಲಿ ಯಾರು ಲಕ್ಷ್ಯ ಅಲ್ಲ, ನಿಮ್ಮದೇ ಪರಿಪೂರ್ಣ ಸ್ವರೂಪನೇ ನಿಮಗೆ ಲಕ್ಷ್ಯ ಅಂತಾರೆ ಪರಮಾತ್ಮ. ನಿಮ್ಮ ಒಂದು ಪರಿಪೂರ್ಣ ಸ್ವರೂಪ, ಪವಿತ್ರ ಸ್ವರೂಪ, ಗುಣ ಸ್ವರೂಪ ಸ್ಥಿತಿ ನೀವು ಪ್ರಾಪ್ತಿ ಮಾಡ್ಕೊಳ್ಳಿ. ನಿಮ್ಮ ಲಕ್ಷ್ಯ ನೀವೇ. ಆ ಲಕ್ಷ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಅಭ್ಯಾಸ ಮಾಡಿ. ಯಾವ ಅಭ್ಯಾಸ? ನಾನೊಂದು ಆತ್ಮ, ಈ ದೇಹದಿಂದ ಭಿನ್ನ. ಇದೊಂದೇ ಸೂತ್ರ ಅಂತ ಹೇಳ್ತಾರೆ ಪರಮಾತ್ಮ. ಬೇರೆ ಏನೂ ಇಲ್ಲಿ ಇಲ್ಲ, ಬೇರೆ ಮಾರ್ಗನೇ ಇಲ್ಲ, ಒಂದೇ ಮಾರ್ಗ ಅಂತಾರೆ ಪರಮಾತ್ಮ. ಅದಕ್ಕೆ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾರೆ, ಸಾಕಾರ ಬ್ರಹ್ಮ ಹಾಗೂ ಸಂಪೂರ್ಣ ಬ್ರಹ್ಮ ಅವರಿಬ್ಬರ ಸಾಕ್ಷಾತ್ಕಾರ ಆಯ್ತಲ್ಲವೇ, ಅದೇ ರೀತಿ ನೀವು ಅನನ್ಯ ಮಕ್ಕಳಿಗೂ ಆ ಸ್ವರೂಪ ಐತೆ, ಅದನ್ನ ಪುರುಷಾರ್ಥ ಮಾಡಿ ಪಡೀರಿ ಅಂತ ಹೇಳ್ತಿದ್ದಾರೆ ಬಾಬಾ. हंगामा जब होगा तो साकार शरीर द्वारा तो कुछ भी कर नहीं सकेंगे और प्रभाव भी सर्विस से पड़ेगा. ಇವಾಗ ವಾತಾವರಣ ಏನಾದ್ರೂ ಕೆಡ್ತು ಅನ್ಕೊಳ್ಳಿ, ಈಗ ಒಂದು ಲೈಟ್ ಇಲ್ಲ, ಕರೆಂಟ್ ಇಲ್ಲ, ಅದಕ್ಕೆ ಎಷ್ಟು ಕಷ್ಟ ಆಗ್ತೈತಿ. ಇದು ಕೂಡ ಚಾರ್ಜಿಂಗ್ ಆಗುತ್ತೆ, ಇದು ಇಲ್ಲ. ಭಗವಂತ ಬಾಬಾ ಹೇಳ್ತಿದ್ದಾರೆ, ನೀವು ಸಾಕಾರ ದೇಹದಿಂದ ಗೊಂದಲ ಇರುವ ಸಮಯದಲ್ಲಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಾ. ನೀವೇನಾದ್ರೂ ಮಾಡ್ಬೋದು ಅಂತಂದ್ರೆ ನಿಮ್ಮ ಸೇವೆ ನಿಮ್ಮ ಸ್ಥಿತಿಯಿಂದ ಆಗತ್ತೆ ಬಿಟ್ರೆ ಶರೀರದಿಂದ ನೀವು ಸೇವೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. जैसे शुरू में भी साक्षात्कार से ही प्रभाव हुआ ना, परोक्ष अपरोक्ष अनुभव में प्रभाव डाला, वैसे अंत में भी यही सर्विस होनी है. अपने संपूर्ण स्वरूप का साक्षात्कार अपने आप को होता है. ಬಾಬಾ ಈಗ ಕೇಳ್ತಾ ಇದಾರೆ, ನಿಮ್ಮ ಸಂಪೂರ್ಣ ಸ್ವರೂಪದ ಸಾಕ್ಷಾತ್ಕಾರ ನಿಮ್ಗೆ ಆಗ್ತಾ ಇದೆಯೇ? ನಾನು ಈ ರೀತಿ ಆಗಬೇಕು ಅಂತ ನಿಮಗೆ ನಿಮ್ಮ ಸಂಪೂರ್ಣ ಸ್ವರೂಪದ ಸಾಕ್ಷಾತ್ಕಾರ ನೀವು ಮಾಡ್ಕೋತಾ ಇದ್ದೀರಾ? ಅವಲೋಕನೆ ಮಾಡ್ಕೋತಾ ಇದ್ದೀರಾ? ಇವಾಗ ಹೆಂಗೆ ಒಬ್ಬ ಡಾಕ್ಟರ್ ಓದ್ತಾ ಇದಾರಂದ್ರೆ ಅವಾಗ್ಲೇ ಆ ಡಾಕ್ಟರ್ ಹಾಕೊಂಡು ಸೆಟೆಸ್ಕೋಪ್ ಹಾಕೊಂಡು ಆ ಸ್ವರೂಪ ಇವಾಗ್ಲೇ ಕನ್ಸ್ಕಂತ ಇರ್ತಾರೆ. ಅದೇ ರೀತಿ ನಾನು ಆ ಸ್ವರೂಪ ನಂದು, ನಾನು ಅದು ಆಗ್ಬೇಕಂತ ನಿಮ್ಗೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ. अभी शक्तियों को पुकारना शुरू हो गया, अभी परमात्मा को कम पुकारते हैं, शक्तियों की पुकार तेज रफ्तार से चालू हो गई है. तो ऐसी प्रैक्टिस बीच बीच में करनी है.
आदत पड़ जाने से बहुत आनंद फील होगा। एक सेकंड में आत्मा शरीर से न्यारी हो जाएगी, प्रैक्टिस हो जाएगी। अब यही पुरुषार्थ करना है। ನೋಡಿ ಬಾಬಾ ಹೇಳ್ತಾ ಇದ್ದಾರೆ, ನೀವು ಈಗ ಪರಮಾತ್ಮನ ಕೂಗೋದು, ಶಿವನನ್ನು ಕೂಗೋದು ಕಡಿಮೆ ಆಗಿದೆ, ಶಕ್ತಿಯರನ್ನು ಕೂಗೋದು ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಶಿವನಿಗಿಂತ ಶಕ್ತಿಗಳ ಮಹಿಮೆ, ಪೂಜೆ, ಗಾಯನನೇ ಜಾಸ್ತಿ ಆಗಿದೆ. ಆ ಶಕ್ತಿಗಳು ಯಾರು? ನೀವು. ನಿಮ್ಮ ಸ್ಥಿತಿ ತಯಾರಾಗಿದ್ರೆ ಅವರು ಪರಮಾತ್ಮನ ಕನೆಕ್ಟ್ ಆಗ್ತಾರೆ. ಕೆಲವು ಸಲ ಹೆಂಗೆ ಅಂದ್ರೆ ಪರಮಾತ್ಮನ ಜೊತೆ ಕರೆಕ್ಟ್ ಕನೆಕ್ಷನ್ ಆಗ್ಲಿಕ್ಕೆ ಆಗಲ್ಲ, ಅದಕ್ಕೆ ಒಂದು ಮಾಧ್ಯಮ ಬೇಕಾಗುತ್ತೆ. ಎಲ್ಲಾ ಒಂದು ದೇವಿಯರ ಹತ್ರ ನೋಡಿ ಅನ್ನೋರೆ ಬೃಕುಟಿ ಮಧ್ಯದಲ್ಲಿ ಕರೆಕ್ಟ್ ಒಂದು ಡೈಮಂಡೋ ಏನೋ ಒಂದು ಸ್ಟಾರೋ ಏನೋ ಒಂದು ಇಲ್ಲಿ ಇಟ್ಟಿರ್ತಾರೆ, ಸಂಕೇತ ಅದು. ಆದ್ರೆ ನಾವು ಆ ರೂಪವನ್ನು ನೋಡ್ತೀವಿ, ಇಲ್ಲಿ ಗಮನ ಕೊಡಲ್ಲ ಅಷ್ಟೇ. ಎಲ್ಲಾದ್ರೂ ನೀವು ನೋಡಿ ಗಮನ ಕೊಡಿ, ಈ ಬೃಕುಟಿಯ ಮಧ್ಯದಲ್ಲಿ ಒಂದು ಜ್ಯೋತಿಯನ್ನು ಕೊಟ್ಟಿರ್ತಾರೆ. ಪರಮಾತ್ಮ ಹೇಳ್ತಾರೆ ನೀವೆಲ್ಲರೂ ಕೂಡ ಶಕ್ತಿಯರು, ಪರಮಾತ್ಮ ಶಿವ. ನೀವು ಜ್ಞಾನವನ್ನು ಧಾರಣೆ ಮಾಡಿ ಈಗ ನಿಮ್ಮ ಸ್ವರೂಪ ಏನೈತಲ್ಲ, ಪರಿಪೂರ್ಣ ಸ್ವರೂಪ, ಅದರದ್ದು ಶಕ್ತಿಯ ರೂಪದಲ್ಲಿ ಪೂಜೆ ಗಾಯನೆ ಅನ್ನೋದು ಮಾಡ್ತಾ ಇದ್ದಾರೆ. ಒಂದು ಪರಮಾತ್ಮ ಹೇಳ್ತಾರೆ ನಿಮ್ಗೆ ಡಬಲ್ ಪೂಜೆ ಅಂತ. ಹೆಂಗೆ ಅಂದ್ರೆ ಶಿವಲಿಂಗ ಒಂದು ದೊಡ್ಡದ ಇಟ್ಟಿರ್ತಾರೆ, ಅದರ ಕೆಳಗಡೆ ಚಿಕ್ಕ ಚಿಕ್ಕ ಶಿವಲಿಂಗಗಳಿಟ್ಟು ಪೂಜೆ ಮಾಡ್ತಾರೆ. ಆ ಚಿಕ್ಕ ಚಿಕ್ಕ ಶಿವಲಿಂಗಗಳಿಗೆ ಸಾಲಿಗ್ರಾಮಗಳು ಅಂತ ಹೇಳ್ತೀವಿ. ನೀವು ನೋಡಿದ್ದೀರಾ ಅನ್ನೋರೆ? ಈ ಕೋಟಿ ಲಿಂಗೇಶ್ವರ ಅಂತ ಐತೆ, ಕೋಲಾರಲ್ಲೂ ಐತೆ. ಹೋಗಿದ್ರಲ್ಲ ಅನ್ನೋರಿ, ನೋಡಿದ್ರಲ್ಲ? ದೊಡ್ಡ ಲಿಂಗ, ಚಿಕ್ಕ ಚಿಕ್ಕ ಲಿಂಗಗಳು, ಡಬಲ್ ಪೂಜೆ. ಪರಮಾತ್ಮನ ಜೊತೆ ನಮಗೂ ಪೂಜೆ ನಡೆಯುತ್ತಂತೆ. ಪರಮಾತ್ಮ ಹೇಳ್ತಾರೆ ಆತ ದೊಡ್ಡ ಲಿಂಗ ಮಾಡೋದು ನಾನೇ ನಿಮ್ಗಿಂತ ದೊಡ್ಡದಿಲ್ಲ, ನೀವೇ ನನಗಿಂತ ಸಣ್ಣದಿಲ್ಲ, ರೂಪದಲ್ಲಿ ಒಂದೇ. ಆದ್ರೆ ಅರ್ಥ ಮಾಡಿಸೋದ್ರಲ್ಲಿ ಏನ್ ಮಾಡಿದಾರೆ, ದೊಡ್ಡ ಲಿಂಗಗಳು ಚಿಕ್ಕ ಲಿಂಗಗಳಂತ ಮಾಡಿದ್ದಾರೆ. ಶಿವ ಒಬ್ಬನೇ, ನಾವೆಲ್ಲರೂ ಕೂಡ ಸಾಲಿಗ್ರಾಮಗಳು. ಎರಡನೇದೇನು ಅಂತಂದ್ರೆ ನಮಗೆ ಸಾಕಾರ ರೂಪದಲ್ಲೂ ದೇವಿ ರೂಪದಲ್ಲೂ ಪೂಜೆ ಗಾಯನೆ ಅನ್ನೋದು ನಡೆಯುತ್ತೆ, ಅದೇ ಈ ಶಕ್ತಿ ರೂಪದಲ್ಲಿ. ಇದಕ್ಕೆ ಡಬಲ್ ಪೂಜೆ, ದೇವಿ ದೇವತೆ ರೂಪದಲ್ಲಿ ಪೂಜೆ ಅನ್ನೋದು ನಡೀತಾ ಇರುತ್ತೆ. ಇವಾಗ ನಾವು ದೇವತೆಯರು ಅಂತೀವಲ್ಲ ಅನ್ನೋರು, ಆ ಹಿಸ್ಟ್ರಿ ಕಥೆಗಳದೆಲ್ಲ ಕೂಡ ಏನಂದ್ರೆ ಈಗಿರುವಂತ ನಮ್ಮ ಜೀವನದ ಕಥೆಗಳೇ. ಮತ್ತೆ ಅದನ್ನೇ ಒಂದು ಪರಿಪೂರ್ಣ ಸ್ಥಿತಿ. ನಾವೀಗ ಪುರುಷಾರ್ಥ ಮಾಡಿ ಗುಣಸ್ವರೂಪರಾಗಿ ನಾವೇನು ಪುರುಷಾರ್ಥ ಮಾಡಿದ್ರೆ ಅದುವೇ ಪುರಾಣ ಅಂತಂದ್ರೆ ಏನೈತೆ, ರಾಕ್ಷಸನ ಸಂಹಾರ ಮಾಡಿದ್ರೆ ಆಂತರಿಕದಲ್ಲಿ ನಡೆಯೋದೆಲ್ಲ ಏನ್ ಮಾಡಿದ್ರು ಬಾಹ್ಯ ರೂಪದಲ್ಲಿ ಅಲ್ಲೇ ಬರ್ದಿದ್ದಾರೆ, ಅರ್ಥ ಮಾಡಿಸ್ಲಿಕ್ಕಷ್ಟೇ. ಅದೇ ಪರಮಾತ್ಮ ಇರ್ತಾರೆ ಡಬಲ್ ರೂಪದಲ್ಲಿ ನಿಮಗೆ ಪೂಜೆ. ಯಾಕೆ? ನೀವು ಮಾಡಿರುವಂತ ಪುರುಷಾರ್ಥ ಪ್ರತಿಫಲವದು. ಪರಮಾತ್ಮ ಹೇಳ್ತಾರೆ ನನಗ್ ಒಂದೇ ತರ, ನಿಮಗೆ ಎರಡು ತರ. ಇಲ್ಲಿ ಪರಮಾತ್ಮ ಏನ್ ಹೇಳ್ತಾ ಇದಾರೆ ಅಂದ್ರೆ ನಿಮ್ಗೆ ಶಕ್ತಿಯ ರೂಪದಲ್ಲಿ ಎಲ್ರೂ ಕೂಗ್ತಾ ಇದಾರೆ, ಹೇ ಕಾಳಿ, ಹೇ ದುರ್ಗೆ, ನಮ್ಗೆ ದುಃಖ ದೂರ ಮಾಡಿ, ನಮ್ಗೆ ಕಷ್ಟ ಐತೇನೆ. ಎಲ್ಲ ದೇವತೆ ಮುಂದೆ ಏನ್ ಮಾಡ್ತಾರೆ, ಅವರ ದುಃಖವನ್ನು ಹೇಳ್ತಾರೆ. ಅದು ಅಲ್ವಾ, ಆ ಒಂದು ದುಃಖ ದೂರ ಮಾಡ್ಲಿಕ್ಕೆ, ಆ ಇಚ್ಛೆ ಪೂರ್ಣ ಮಾಡುವಂಥವ್ರು ಯಾರು? ನೀವೇ. ನಿಮ್ಮ ಒಂದು ಸ್ಥಿತಿಯಿಂದ ಏನು ಆಗಬಹುದು ಅಂತ ನೀವು ಯೋಚನೆ ಮಾಡಿದ್ರೆ ನೀವು ಪ್ರತಿ ಒಂದೊಂದು ಸೆಕೆಂಡ್ ವಿಶ್ವಕ್ಕೆ ಪ್ರತಿಫಲವನ್ನು ಕೊಡ್ತೀರ. ಇನ್ನೊಂದು ಈ ಒಂದು ಕಲ್ಪವೃಕ್ಷ ಐತಲ್ಲ ಅನ್ನೋದು, ಅಲ್ಪವೃಕ್ಷದಲ್ಲಿ ಬೇರುಗಳಲ್ಲಿ ಯಾರು ಇರ್ತಾರೆ ಹೇಳಿ? ಬೇರುಗಳಲ್ಲಿ ಕೋರ್ಸಲ್ಲಿ ಹೇಳಿದ್ವಲ್ಲ, ಬೇರುಗಳಲ್ಲಿ ನಾವು ಬ್ರಾಹ್ಮಣರು ಇರ್ತೀವಿ. ಬೀಜ ಸ್ವರೂಪ ಪರಮಾತ್ಮ. ಇದು ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅನ್ನೋದು. ಇದೇನಂದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ, ಬೀಜ ಯಾರು? ಪರಮಾತ್ಮ. ಇಲ್ಲಿ ಬೇರುಗಳಲ್ಲಿ ಯಾರು ಇದ್ದಾರೆ? ಬ್ರಾಹ್ಮಣರು. ಯಾರು? ನಾವೇ. ಇಲ್ಲಿ ಯಾಕಿದ್ರು ತೋರಿಸಿದ್ದಾರೆ ಅಂದ್ರೆ ಈ ಬೇರುಗಳಿಂದಾನೇ ಏನು ವೃಕ್ಷಕ್ಕೆ ಶಕ್ತಿ ಹೋಗುತ್ತೆ ಅಲ್ವಾ. ಇಲ್ಲಿ ನಾವು ಎಲ್ಲರೂ ಕೂಡ ಬೇರುಗಳಲ್ಲಿ ಇದೀವಿ ಅಂತಂದ್ರೆ ನಮ್ಮ ಜವಾಬ್ದಾರಿ ತುಂಬಾ ಐತಿ. ಇಲ್ಲಿ ನಾವು ಮಾಡುವಂತ ಪ್ರತಿಯೊಂದೊಂದು ಸಂಕಲ್ಪ ಈ ವಿಶ್ವದ ಮೇಲೆ ಪ್ರಭಾವ ಬೀಳುತ್ತೆ. ಈ ಬೇರುಗಳಿಗೆ ಗೊಬ್ಬರ ಹಾಕಿದ್ರೆ ಒಳ್ಳೆ ಫಲ ಕೊಡುತ್ತೆ, ಸುಮ್ನೆ ಏನೋ ಬಿಟ್ರೆ ಏನು ಕೊಡಲ್ಲ. ಹಿಂಗೆ ಬೇರುಗಳಿಂದಾನೇ ಶಕ್ತಿ ಸಾರಾಂಶ ವೃಕ್ಷಕ್ಕೆ ಹೋಗುತ್ತೆ. ಅದೇ ರೀತಿ ನೀವು ಬ್ರಾಹ್ಮಣರು ಅಂದ್ರೆ ಯಾರು ಅಂತಂದ್ರೆ ಇಡೀ ವಿಶ್ವದಲ್ಲೇ
ನೀವು ನಿಮ್ಮ ಸಂಕಲ್ಪದಿಂದ ಸೇವೆ ಮಾಡ್ತಾ ಇರುವಂತ ಆತ್ಮರು ನೀವು. ನಮಗೆ ಪರಮಾತ್ಮ ಸ್ಮೃತಿಯನ್ನು ಕೊಡಿಸ್ತಾರೆ. ನಮಗೆ ನೀವು ಈ ವಿಶ್ವದಲ್ಲಿ ಬೇರುಗಳಲ್ಲಿ ಇರುವಂತವ್ರು ಅಂದ್ರೆ ನಿಮ್ಮ ಪ್ರತಿಯೊಂದೊಂದು ಸಂಕಲ್ಪ ಈ ವೃಕ್ಷಕ್ಕೆ ನೀವು ಅದು ಕಳಿಸ್ತಾ ಇದ್ದೀರಾ ಶಕ್ತಿ. ನೀವು ಒಳ್ಳೆ ಸಂಕಲ್ಪ ಮಾಡ್ತೀರಾ, ವೃಕ್ಷಕ್ಕೆ ಪೂರ್ತಿ ವಿಶ್ವಕ್ಕೇನೆ ಶ್ರೇಷ್ಠ ಸಂಕಲ್ಪಗಳಿಂದ ಸೇವೆ ಮಾಡ್ದಂಗೆ. ನೀವೇನಾದ್ರು ತಪ್ಪದ್ರಿ ಅಂದ್ರೆ ನಿಮ್ಮ ಹಿಂದಿನ ಪೀಳಿ ಎಲ್ಲ ತಪ್ಪದಂಗೆ. ಪರಮಾತ್ಮ ಹೇಳ್ತಾರೆ ವಿಶ್ವದಲ್ಲಿರುವಂಥವ್ರು ಎಲ್ಲ ದುಃಖ ದೂರ ಮಾಡಬೇಕು ಅಂದ್ರೆ ಹೇಗಾಗತ್ತೆ? ನೀವೇನು ನಿಮ್ಮ ಸ್ಥಿತಿಯಲ್ಲಿ ನೀವಿರಿ, ಆ ಒಂದು ವೈಬ್ರೇಷನ್ಸ್ ಇಂದಾನೆ ಏನಾಗತ್ತೆ, ಇಡೀ ವಿಶ್ವ ಪರಿವರ್ತನೆ ಆಗತ್ತೆ, ವಿಶ್ವದಲ್ಲಿರುವಂತ ಆತ್ಮರಿಗೆ ಅನುಭವ ಆಗುತ್ತೆ ಅಂತ. ಅರ್ಥ ಆಗ್ತಾ ಇದೆ ಅನ್ನೋರೆ ನಾನು ಹೇಳ್ತಿರೋದು ನಿಮಗೆ. ಆಧಾರ ಮೂರ್ತಿಗಳು ನೀವು ಅಂತ ಪರಮಾತ್ಮ ಹೇಳ್ತಾರೆ. ಅದಕ್ಕೆ ಇಲ್ಲಿ ಪರಮಾತ್ಮ ಹೇಳ್ತಾ ಇದಾರೆ, ಎಲ್ರೂ ಕೂಡ ಕೂಗುತ್ತಾ ಇದ್ದಾರೆ, ನೀವು ತಯಾರಾಗಿದ್ದೀರಾ? ಪರಮಾತ್ಮ ಹೇಳ್ತಾ ಇದಾರೆ, ನೀವು ಮಧ್ಯದಲ್ಲಿ ಈ ತರ ಅಶರೀರಿ ಎನ್ನುವಂತ ಪ್ರಾಕ್ಟೀಸ್ ಮಾಡಿದ್ರೆ ಎಷ್ಟು ಆನಂದ ಅನುಭವ ಆಗತ್ತೆ ಗೊತ್ತಾ ಅಂತ ಕೇಳ್ತಿದ್ದಾರೆ. ದೇಹದಲ್ಲಿ ಇದ್ದು ಮಾಡೋದ್ರಲ್ಲಿ ಎಷ್ಟು ಶ್ರಮ ಅನ್ಸುತ್ತೆ, ಭಾರಿ ಅನ್ಸುತ್ತೆ. ಅದೇ ದೇಹದಿಂದ ಭಿನ್ನ ನಾನು ಆತ್ಮ ಎನ್ನುವಂತಹ ಅನುಭವದಲ್ಲಿ ನೀವು ಮಾಡಿದ್ರೆ ಅದು 100% ಆನಂದವನ್ನು ಕೊಡುತ್ತೆ ಅಂತಾರೆ ಪರಮಾತ್ಮ. ಸೆಕೆಂಡಿನಲ್ಲಿ ನಾನು ಆತ್ಮ ಭಿನ್ನ ಅನ್ನುವಂತ ಅಭ್ಯಾಸವನ್ನು ಮಾಡಬೇಕು. ಈಗ ಇದೇ ಪುರುಷಾರ್ಥ ಮಾಡಿ ಅಂತ ಹೇಳ್ತಿದ್ದೆ. वर्तमान समय 3 स्टेज है. उन 3 स्टेजेस से हर एक अपनी अपनी यथाशक्ति पास करता हुआ चल रहा है. वह 3 स्टेजेस कौन सी है? ಈಗ ಬಾಬಾ ಎಲ್ಲ ಕೂಡ ನಮ್ಮ ಸ್ಥಿತಿ ಬಗ್ಗೆ ಹೇಳಿದ್ರು. ಈಗ ಏನೇನು ವಿಚಾರ ಹೇಳಿದ್ರು ಅನ್ನೋದ್ರೆ, ನಾನು ಈಗೀಗ್ಲೇ ಶರೀರದಲ್ಲಿ ಬರಬೇಕು, ಈಗಲೇ ಶರೀರದಿಂದ ಭಿನ್ನ ಅಭ್ಯಾಸ ಮಾಡಬೇಕು. ವಸ್ತ್ರವನ್ನು ಹೇಗೆ ಸುಲಭವಾಗಿ ನಾನು ಹಾಕೊಳ್ತೀನೋ ಬದಲಾಯಿಸ್ಕೊಳ್ತೀನೋ ಅದೇ ರೀತಿ ನಾನು ಶರೀರದಲ್ಲಿ ಇದ್ದು ಕರ್ಮವನ್ನು ಮಾಡಬೇಕು. ಬೇಡ ಅಂದಾಗ ಇದನ್ನು ಬಿಟ್ಬಿಡ್ಬೇಕು. ಸ್ವಿಚ್ ಆನ್ ಆಫ್ ಹೆಂಗ್ ಮಾಡ್ತಿರೋ ಸೆಕೆಂಡಲ್ಲಿ ಆ ರೀತಿ ಕರ್ಮ ಮಾಡ್ತಾ ಮಾಡ್ತಾ ಈ ಅಭ್ಯಾಸವನ್ನು ಮಾಡ್ತಾ ಹೋಗಿ ನಿಮ್ಮಿಂದ ಈ ವಿಶ್ವಕ್ಕೆನೆ ಸೇವೆ ನಡಿಬೇಕು ಅಂತ ಪರಮಾತ್ಮ ಹೇಳಿದ್ರು. ಈಗ ಪರಮಾತ್ಮ ಹೇಳ್ತಾ ಇದ್ದಾರೆ, ಪುರುಷಾರ್ಥದಲ್ಲಿ 3 ಪ್ರಕಾರದವ್ರು ಇದಾರಂತೆ. ಪುರುಷಾರ್ಥ ಎಲ್ರು ಕೂಡ ನಾವು ಮಾಡ್ತಾ ಇದೀವಲ್ಲ, ವರ್ತಮಾನ ಸಮಯದಲ್ಲಿ 3 ಪ್ರಕಾರದವ್ರು ಇದ್ದಾರೆ. ಯಥಾಶಕ್ತಿ ಪಾಸ್ ಆಗ್ತಾರೆ. ಈ 3 ಸ್ಟೇಜಸ್ ಯಾವುದು ಗೊತ್ತಾ? एक है वर्णन, दूसरा है मनन, तीसरा है मगन. ಒಂದು ವರ್ಣನೆ, ಎರಡನೇ ಸ್ಥಿತಿ ಮನನ, ಮೂರನೇ ಸ್ಥಿತಿ ಮಗ್ನ. ಒಂದು ವರ್ಣನೆ, ವರ್ಣನೆ ಅಂದ್ರೆ ಗೊತ್ತಾಯ್ತು, ಅದು ಪೂರ್ತಿ ಎಕ್ಸ್ಪ್ಲನೇಷನ್ ಬರುತ್ತೆ. ಎರಡನೇದು ಮನನ, ಮನನ ವಿಚಾರ, ಒಂದೇ ವಿಚಾರ ಮತ್ತೆ ಮತ್ತೆ ಮಾಡು. ಮೂರನೇದು ಮಗ್ನ. ಇದು ಇವಾಗ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ. ಮೆಜಾರಿಟಿ ವರ್ಣನ್ ಮೇ ಜಾದಾ ಹೇ. ಈಗ ಮೆಜಾರಿಟಿ ಪುರುಷಾರ್ಥಿಗಳು, ಈಗ ಇಡೀ ಬ್ರಹ್ಮಕುಮಾರಿಸ್ ಬಗ್ಗೆ ಇದೆಲ್ಲ ಕೂಡ, ಇನ್ನು ನಾವು ಕೂಡ ಅಷ್ಟೇ, ನಾವು ನಮ್ಮದ ಬಗ್ಗೆ ಇಷ್ಟೇ ಹೇಳ್ತಾರೆ ನೋಡಿ ಬಾಬಾ. ಮೆಜಾರಿಟಿ ಈಗ ಏನಾಗಿದ್ದೀರಾ, ವರ್ಣನೆ ಮಾಡ್ತಾ ಇದ್ದೀರಾ. ಈಗ ಜ್ಞಾನವನ್ನು ಕೇಳಿದೀವಿ, ಅಪ್ಪ ಎಷ್ಟು ಚೆನ್ನಾಗೈತಲ್ಲ, ಈ ಪಾಯಿಂಟ್ಸ್ ಐತಲ್ಲ, ಆ ಪಾಯಿಂಟ್ಸ್ ಐತಲ್ಲ, ಹಿಂಗೈತಲ್ಲ ಹಂಗೈತಂತ ನಾವೇನ್ ಮಾಡ್ತೇವೆ, ವರ್ಣನೆ ಎನ್ನುವುದು ಮಾಡ್ತೀವಿ. ಜ್ಞಾನದ ವರ್ಣನೆ ಮೊದಲನೇದು. ಮೆಜಾರಿಟಿ ಇದ್ರಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ. ಭಲೆ ಇದು ಶ್ರೇಷ್ಠ ಜ್ಞಾನ ಇರ್ಬೋದು, ಆದ್ರೆ ಶಬ್ದಗಳಲ್ಲೇ ಇರಬಾರ್ದಲ್ಲ. ಕೆಲವರು ಶಬ್ದಗಳಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ. मनन और मगन की कमी होने के कारण आत्माओं को विल पावर कम है. सिर्फ वर्णन करने से बाहर मुक्ता की शक्ति दिखाई पड़ती है, लेकिन उससे प्रभाव नहीं पड़ता. ಬಾಬಾ ಹೇಳ್ತಾ ಇದಾರೆ, ಈಗ ಏನಾಗಿದೆ ಅಂತಂದ್ರೆ ಜಾಸ್ತಿ ವರ್ಣನೆ ಮಾಡೋದ್ರಲ್ಲೇ ಮುಳುಗೋಗ್ಬಿಟ್ಟಿದಾರಂತೆ. ಬಾಹ್ಯರ್ ಮುಖತೆಯಲ್ಲೇ ಬಂದ್ಬಿಟ್ಟಿದ್ದೀರಾ ನೀವು ಜಾಸ್ತಿ. ಮೆಜಾರಿಟಿ ಹಿಂಗೈತೆ ಹಂಗೈತೆ, ಆ ಪಾಯಿಂಟ್ ಚೆನ್ನಾಗೈತೆ, ಪರಮಾತ್ಮನೇ ಹೇಳಿರ್ಬೋದು, ಆದ್ರೆ ಇದು ಒಳ್ಳೆ ಪಾಯಿಂಟ್ ಐತೆ, ಅದು ಒಳ್ಳೆ ಪಾಯಿಂಟ್, ಜ್ಞಾನದ ವರ್ಣನೆಯಲ್ಲೇ ಬಂದಿದ್ದೀರಾ. ಅಂದ್ರೆ ಬಾಹ್ಯರ್ ಮುಖತೆ ಆಯ್ತು ಇದು.
ಅಂತರ್ಮುಖತೆಯ ಜ್ಞಾನವನ್ನು ನೀವೇನ್ ಮಾಡಿದ್ರಿ, ಬಾಹ್ಯರ್ಮುಖತೆಯಲ್ಲಿ ಬಂದ್ರಿ. ಪರಮಾತ್ಮ ಏನ್ ಹೇಳಿದ್ರು 2 ದಿನ ಹಿಂದಿನ ಮೂರಲ್ಲಿ, ಶಬ್ದದಿಂದ ಅತೀತ ಆಗುವಂತ ಸ್ಥಿತಿ ಕರ್ಕೊಂಡು ಹೋಗ್ಲಿಕ್ಕೆ ನಾನು ಶಬ್ದದಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರು. ನಾವೇನ್ ಮಾಡಿದ್ವಿ, ಶಬ್ದದಿಂದ ಅತೀತ ಆಗುವಂತಹ ಸ್ಥಿತಿಯನ್ನು ಅನುಭವ ಮಾಡಲು ಶಬ್ದದಲ್ಲಿ ಬಂದರು, ಆದ್ರೆ ಶಬ್ದಕ್ಕೆ ನಿಂತು ಹೋಗ್ಬಿಟ್ವಿ. ಏನ್ ಮಾಡಿದ್ವಿ, ಶಬ್ದದಲ್ಲೇ ಈಗ ನಾವು ನಿಂತು ಹೋಗ್ಬಿಟ್ಟಿದೀವಿ ಅಂತ ಪರಮಾತ್ಮ ಹೇಳ್ತದೆ. ಬಾಹಿರ್ಮುಖತೆಯಲ್ಲಿರೋದ್ರಿಂದ ವಿಲ್ ಪವರ್, ಶಕ್ತಿ ಅನ್ನೋದು ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅರ್ಥ ಆಗ್ತಾ ಇದೆಯಾ ಅನ್ನೋರೆ? ಬಾಹಿರ್ಮುಕ್ತಿಯಲ್ಲಿ ಬರೋದ್ರಿಂದ ಶಕ್ತಿ ಇಲ್ಲ. ಬಲೆ ಇದು ಜ್ಞಾನ ಶ್ರೇಷ್ಠ ಇರ್ಬೋದು, ಆದ್ರೆ ನೀವು ಆ ಶ್ರೇಷ್ಠ ಜ್ಞಾನವನ್ನು ಅನುಭವಿಸಿಲ್ಲ. मनन करते भी है, लेकिन अंतर्मुखता होकर के मनन करना उसकी कमी है. ಮತ್ ಕೆಲವರು ಸ್ವಲ್ಪ ಮುಂದೆ ಹೋಗಿ ಏನ್ ಮಾಡ್ತಾರಂತೆ, ಮನನ ಕೂಡ ಮಾಡ್ತಾರಂತೆ. ಆದ್ರೆ ಯಾವ ರೀತಿ ಮನನ ಅಂದ್ರೆ ಈ ಜ್ಞಾನವನ್ನು ವಿಚಾರ ಮಾಡೋದು. ಎಷ್ಟು ವಿಚಾರ ಮಾಡ್ತಿದ್ದೀರಾ ಅಂದ್ರೆ ಅಂತರ್ಮುಖಿಗಳಾಗಿ ಮನನ ಮಾಡೋದು ಕೊರತೆ. ಎಷ್ಟು ಡೀಪ್ ಇದೆ ನೋಡಿ ಅದು. ಅನ್ನೋರು ನೀರು ಕೊಡು, ಇರ್ಲಿ ಕುಡಿ. ಶ್ರವಣ ಮನನ ನಿರ್ದೇಶ. ಇದು ಮನನನ್ನು ಕೂಡ ಹೆಂಗೈತೆ ಅನ್ನೋರೆ, 2 ರೀತಿ ಮನನ ಇದ್ರಲ್ಲಿ ತಿಳಿಸ್ತಾ ಇರೋದು. ಒಂದು ನಾವು ಮಾತಾಡ್ತಿರ್ತೀವಲ್ಲ ಅನ್ನೋರೆ, ಇವಾಗ ನಾವ್ ಇದೆಲ್ಲ ಹೋದ್ಮೇಲೆ ನೀವು ಕಾರಲ್ಲಿ ಕುತ್ಕೊಂಡು ಹಿಂಗೈತಿ ಪಾಯಿಂಟ್ ಅಂತ ಚಿಂತನೆ ಮಾಡೋದು ಮನನನೇ. ಆದ್ರೆ ಆ ಮನನ ಅಂತರ್ಮುಖತೆಯಲ್ಲಿ ಇರ್ಬೇಕು. ಅಂದ್ರೆ ನಾನು ಅದನ್ನ ಧಾರಣೆ ಮಾಡುವಲ್ಲಿ ನಾನು ಮನನ ಮಾಡ್ತಾ ಇದ್ರೆ ಅದು ಬೇರೆ ವಿಚಾರ. ಸುಮ್ನೆ ಏನೋ ಮಾತಾಡ್ಬೇಕು, ಇವಾಗ ಕುತ್ಕೊಂಡಾಗ ಅವ್ರ ಮಾತು ಇವ್ರ ಮಾತು ಮಾತಾಡೋ ಬದಲು ಜ್ಞಾನ ಮಾತು ಮಾತಾಡ್ದಂಗೆ ಅಷ್ಟೇ. ಅದ್ರಲ್ಲಿ ಏನಾಯ್ತು, ಒಂದು ವ್ಯರ್ಥ ಮಾತಾಡಿಲ್ಲ, ನಷ್ಟ ಆಗಿಲ್ಲ. ಆದ್ರೆ ಅದು ಲಾಭಕ್ಕೆ ಬರ್ಬೇಕಂದ್ರೆ ನೀವು ಸ್ವತಃ ನಿಮ್ಮ ಮನಸ್ಸಿನ ಜೊತೆಗೆ ನೀವು ಮಾತಾಡಬೇಕಲ್ಲ, ನಿಮ್ಮ ಮನಸ್ಸಿನಲ್ಲಿ ಅವಲೋಕನೆ ಮಾಡಿಕೊಳ್ಬೇಕು ಅದನ್ನ ಧಾರಣೆ ಮಾಡ್ಲಿಕ್ಕೆ. ಅದು ಹೇಳ್ತಿದ್ದಾರೆ ಬಾಬಾ. ವರ್ಣನೆ ಮಾಡಿದ್ರಿ, ವರ್ಣನೆ ಜೊತೆಗೆ ಮನನ ಕೂಡ ಮಾಡಿದೀರಾ. ಆದ್ರೆ ಎಲ್ಲಿ ತನಕ ಮನನೆ ಮಾಡಿದ್ರೆ ಅಂತರ್ಮುಖಿಗಳಾಗುವಲ್ಲಿ ನೀವು ಮನನೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಸುಮ್ನೆ ಅದು ಇದು ಮಾತಾಡೋ ಬದಲು ಜ್ಞಾನದ ಮಾತಾಡಿದ್ವಿ ಅಷ್ಟೇ. ಆದ್ರೆ ಅದು ನಿನ್ನ ಮನಸ್ಸಿಗೆ ನಾನು ಅನುಭವಿಸಬೇಕಂತ ನೀನ್ ಎಷ್ಟು ಮನನ ಮಾಡಿದೆ ಅದು ಕೇಳ್ತಾ ಇದ್ದಾರೆ ಪರಮಾತ್ಮ. ಅದು ಬಾಹಿರ್ಮುಖತೆನೇ ಆಯ್ತು. ಇವಾಗ ನಾವು ಮಾತಾಡೋದು ಬಾಹಿರ್ಮುಖತೆನೇ ಆಯ್ತು. ಅಂತರಾಲ ತನಕ ನೀನ್ ಈ ಶಬ್ದಗಳು ಯಾವಾಗ ತೆಗೆದುಕೊಂಡು ಹೋಗೋದಿಲ್ಲ, ಅಲ್ಲಿ ತನಕ ಪರಿವರ್ತನೆ ಬರುವುದಿಲ್ಲ. ಆ ಅಂತರ್ಮುಖತೆಯಾಗಿ ಮನನ ಮಾಡೋದು, ಅದರಲ್ಲಿ ಕೊರತೆ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. पॉइंट का मनन भले करते, लेकिन हर पॉइंट द्वारा मनन अथवा मंथन करने से शक्ति रूपी मक्खन निकलना चाहिए, उससे शक्ति बढ़ती है. ನೋಡಿ ಬಾಬಾ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಏನು ಉದಾಹರಣೆ ಕೊಟ್ಟು ಹೇಳ್ತಿದ್ದಾರೆ ಅಂದ್ರೆ, ನೀವು ಪಾಯಿಂಟ್ ಅನ್ನು ಮನನ ಮಾಡ್ತಾ ಇದ್ದೀರಾ, ಮಂಥನೆ ಮಾಡ್ತಾ ಇದ್ದೀರಾ ನಿಜ. ಆದ್ರೆ ಮಂಥನ ಮಾಡುವ ಪ್ರತಿಫಲವಾಗಿ ಬೆನ್ನೆ ಬರ್ಬೇಕಲ್ವಾ? ಬೆನ್ನೆ ಬಂದ್ರೆ ತಾನೇ ನಿಮ್ಗೆ ಶಕ್ತಿ ಬರುತ್ತೆ ಅಂತ ಕೇಳ್ತಾ ಇದಾರೆ ಇಲ್ಲಿ ಬರ್ಮ. ನಾವು ಅದಕ್ಕೆ ಹೇಳ್ತಾ ಇರ್ತೀವಿ ಅವಾಗ್ಲೂ ಒಂದು ಉದಾಹರಣೆ. ವ್ಯರ್ಥ ಅಲ್ಲಸಲ್ಲದ ಮಾತುಗಳು, ನಮ್ಗೆ ಬೇಡದೇ ಇರುವಂತ ವಿಚಾರಗಳೇನಂದ್ರೆ ನೀರನ್ನು ಕಡದಂಗೆ. ನೀರ್ ಕಡಿದ್ರೆ ಏನಾದ್ರು ಸಿಗತ್ತಾ? ಆದ್ರೆ ನಾವೇನ್ ಮಾಡ್ತೀವಿ, ಈಗ ಜ್ಞಾನವನ್ನು ಕಡಿತಾ ಇದ್ವಿ. ಬಾಬಾ ಪರಮಾತ್ಮ ಹೇಳ್ತಾರೆ, ಜ್ಞಾನವನ್ನು ಕಡಿತಾ ಇದ್ದಾಗ ನೀವು ಸುಮ್ನೆ ಬೇಕಾಬಿಟ್ಟಿ ಕಡಿದ್ರೆ ಅದು ಬೆನ್ನೆ ಬರಲ್ಲ. ಆಳದಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಹೆಂಗೆ ಬರ 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 ಎಳಿತಾರ ಅಲ್ಲ, ನಾನ್ ಪರಿವರ್ತನೆ ಆಗ್ಬೇಕಂತ ನೀವ್ ಯಾವಾಗ ಅಂತರಾಳದಲ್ಲಿ ತಗೊಂಡು ನೀವ್ ಚಿಂತನೆ ಮಾಡ್ತೀರಾ, ಆಗ ಪರಿವರ್ತನೆ ರೂಪಿ ಬೆನ್ನೆ ಬರುತ್ತೆ ಅಂತ. ಪರಿವರ್ತನೆಯೇ ಬೆನ್ನೆ. ಪರಿವರ್ತನೆ ಬಂದ್ರೆ ತಾನೇ ಶಕ್ತಿ ಬರ್ಲಿಕ್ಕೆ. भले प्लानिंग करते हैं, उनके साथ साथ सर्वशक्तियों की सजावट भी होनी चाहिए, वाह नहीं है. ಬಾಬಾ ಹೇಳ್ತಾರೆ, ಪ್ಲಾನಿಂಗ್ ಮಾಡ್ತಾ ಇದ್ದೀರಾ, ನಾನು ಮಾಡಬೇಕು
ಪ್ಲಾನಿಂಗ್ ಐತೆ, ಆದರೆ ಸರ್ವಶಕ್ತಿಗಳ ರೂಪಿ ಶೃಂಗಾರನೇ ಕಾಣಿಸ್ತಾ ಇಲ್ವಲ್ಲ. ಎಷ್ಟು ಉದಾಹರಣೆ ಕೊಡ್ತಾರೆ, ಒಂದೊಂದು ಮಾತಿಗೆ ಒಂದೊಂದು ಉದಾಹರಣೆ ಕೊಡ್ತಾರೆ. ಸರ್ವಶಕ್ತಿಗಳ ರೂಪಿ ಶೃಂಗಾರನೇ ಇಲ್ಲ ಅಂತಂದ್ರೆ ನೀವಿಷ್ಟೊತ್ತು ಮಂಥನೆ ಮಾಡಿದ್ದು ಏನಾಯ್ತು? ರೆಡಿ ಆಗಿದ್ದೇನಾಯ್ತು? ರೆಡಿನೇ ಆಗಿ ಬಂದಿಲ್ಲ ನೀವು ಅಂತಾರೆ ಪರಮಾತ್ಮ. ರೆಡಿ ಆಗಿಲ್ಲ. ಮತ್ತೆ ಮಿರರ್ ಮುಂದೆ ಇದೀವಿ, ನಾನು ಹಿಂಗ ಆಗ್ಬೇಕಂತ ಆಸೆನೂ ಐತೆ. जैसे कोई चीज कितनी भी अमूल्य हो, लेकिन उनको अगर उस रूप में सजाकर ना रख जाए तो वह उस चीज के मूल्य नहीं पड़ सकता. इसी रीति नॉलेज के भले मनन चलता भी है, लेकिन अपने में एक एक पॉइंट द्वारा जो शक्ति बननी है वह कम बरते हो, इसलिए मेहनत ज्यादा और रिजल्ट कम होती है. ಪರಮಾತ್ಮ ಹೇಳ್ತಾ ಇದ್ದಾರೆ, ಇವಾಗ ಒಂದು ವಸ್ತು ಅದು ಎಂಥದ್ದೇ ಮೂಲ್ಯ ಆಗಿರ್ಬೋದು, ಅದನ್ನ ಯಾವ ಪ್ರಕಾರದಲ್ಲಿ ಪ್ರೆಸೆಂಟ್ ಮಾಡಬೇಕು, ಆ ಪ್ರಕಾರದಲ್ಲಿ ನೀವು ಅದನ್ನ ಪ್ರೆಸೆಂಟ್ ಮಾಡಿದ್ರೆ ಅದನ್ನ ಶೃಂಗಾರ ಮಾಡಿ ತೋರಿಸಿದ್ರೇನೆ ತಾನೇ ಅದರ ಮೂಲ್ಯ ಅನ್ನೋದು ಇರುತ್ತೆ ಅಂತ ಹೇಳ್ತಾರೆ. ಬಲೆ ವಜ್ರ ಆಗಿರ್ಬೋದು, ನೀವು ಸುಮ್ನೆ ಯಾವ್ದೋ ಒಂದ್ರಲ್ಲಿ ಈಗ ಹಾಲಾಗಿರೋದು ಧೂಳಾಗಿರೋದ್ರಲ್ಲಿ ಇಟ್ಟು ತೋರ್ಸಿದ್ರೆ ಆದ್ರೆ ಇದು ವಜ್ರ ನಂಬ್ತಾರ. ಅದಕ್ಕೆ ಒಂದು ಒಳ್ಳೆ ಬಾಕ್ಸ್ ಅಲ್ಲಿ ಹಾಕಿ ಅದಕ್ಕೆ ಚೆನ್ನಾಗಿ ತೋರ್ಸಿದ್ರೆ ಅದಕ್ಕೆ ಆಶ್ಚರ್ಯಚಕಿತರಾಗ್ತಾರೆ. ಹೊರಗಡೆ ಬಲೆ ಒಂದು ಡ್ರೆಸ್ಸೇ ಆಗಿರ್ಬೋದು, ಎಷ್ಟು ಶೃಂಗಾರ ತೋರಿಸ್ತಾರೆ, ಆಭರಣ ತೋರಿಸ್ತಾರೆ. ಅಂದ್ರೆ ಯಾವುದೇ ಒಂದು ವಸ್ತು ಅದೆಷ್ಟು ಮೂಲ್ಯವಾಗಿದೆ ಒಂದು ಶೃಂಗಾರದ ಒಂದು ಆಧಾರಕ್ಕೆ ಪಾಯಿಂಟ್ಸ್ ಜ್ಞಾನವನ್ನು ಮನನ ಮಾಡ್ತಾ ಇದ್ದೀರಾ ಅಂದ್ರೆ ಮೂಲ್ಯ ಅನ್ನೋದು ನಿಮಗೆ ತಿಳಿದೇ ಇತ್ತೆ. ಆದರೆ ಆ ಪಾಯಿಂಟ್ ಅನ್ನು ನೀವು ಶಕ್ತಿ ರೂಪವಾಗಿ ತಂದಿಲ್ಲ ಅಂತಂದ್ರೆ ಅದರ ಮೂಲ್ಯ ಇರಲ್ಲ. ಪರಿಶ್ರಮ ಜಾಸ್ತಿ, ಪ್ರತಿಫಲ ಕಡಿಮೆ. ಆಭರಣ ಬಲೆ ಮೂಲ್ಯ, ಅದೇ ರೀತಿ ಜ್ಞಾನ ಬಲೆ ಮೂಲ್ಯ. ಆದ್ರೆ ಅದು ಹೇಗೆ ಪ್ರೆಸೆಂಟ್ ಮಾಡುವಲ್ಲಿ ಅದರ ಮೂಲ್ಯ ಹೆಚ್ಚಾಗುತ್ತೋ, ಈ ಜ್ಞಾನ ಅನ್ನೋದು ಮೂಲ್ಯ ಯಾವಾಗ ಗೊತ್ತಾದ್ರೆ ಧಾರಣೆ ಮಾಡಿದಾಗ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ ಪರಮಾತ್ಮ. ನೀವು ಅದನ್ನ ಧಾರಣೆ ಮಾಡಿಲ್ಲ ಅಂದ್ರೆ ಜ್ಞಾನ ಬಲೆ ಆಗಿರ್ಬೋದು, ಆದ್ರೆ ಅದು ವ್ಯರ್ಥ ಆಗತ್ತೆ. ಇನ್ನೂ ಉದಾಹರಣೆಗೆ ಹೇಳ್ಬೇಕಂದ್ರೆ ಆಭರಣಗಳು ಎಷ್ಟೇ ನಮ್ಮತ್ತ ಇರ್ಬೋದು, ಅದು ಹಾಕೊಂಡಾಗ ಅದ್ರ ಆನಂದ ಅನುಭವಿಸಿದ್ರೆ ತಾನೆ ಅದ್ರದ್ದು ಲಾಭ. ಇಲ್ಲಾಂದ್ರೆ ಎಷ್ಟೇ ಆಭರಣಗಳಿರ್ಲಿ ಪ್ರಯೋಜನ ಏನ್ ಬಂತು? ಅದೇ ರೀತಿ ಜ್ಞಾನ ನಮಗೆ ತಿಳಿದಿರಬಹುದು, ನಾವು ಬಲೆ ಅದನ್ನ ಚಿಂತನೆ ಕೂಡ ಮಾಡ್ಬೋದು, ನನ್ನ ಹತ್ರ ಐತೆ 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 ಅಂತ. ಆಕೆ ಅನುಭವಿಸುವಂತ ಆನಂದ ಪಟ್ಟರೆ ಅದ್ರ ಪ್ರತಿಫಲ. ಆತರ ನಾವು ಜ್ಞಾನ ತಿಳ್ಕೊಂಡ್ವಿ. ಎರಡನೇದು ಮನನ ಕೂಡ ಮಾಡ್ತಾ ಇದ್ದೀವಿ, ಆದ್ರೆ ಆ ಮನನವನ್ನು ಧಾರಣೆ ಮಾಡಿದಾಗಲ್ವಾ ನಿಮ್ಗೆ ಶಕ್ತಿ ಸಿಗುವುದು ಅಂತ ಹೇಳ್ತಿದ್ದಾರೆ ಬಾಬಾ. ಇಷ್ಟು ಒಂದೇ ಒಂದು ಪಾಯಿಂಟ್, ನಾನು ಆತ್ಮ ದೇಹದಲ್ಲಿ ಭಿನ್ನ, ಇದಕ್ಕಿಷ್ಟೆಲ್ಲ ಪರಮಾತ್ಮ ಹೇಳ್ತಾ ಇದಾರೆ ಧಾರಣೆ ಮಾಡಿ ಅಂತ. मन में प्लानिंग में उमंग उत्साह बहुत अच्छा रहता है, लेकिन प्रैक्टिकल रिजल्ट देखते तो मन में अविनाशी उमंग उल्लास नहीं रहता. ಮನಸ್ಸಿನಲ್ಲಿ ನೀವು ಪ್ಲಾನಿಂಗ್ ಮಾಡೋದ್ರಲ್ಲಿ ಉಮ್ಮಂಗ್ ಉತ್ಸಾಹ ತುಂಬಾ ಚೆನ್ನಾಗಿದೆ, ಮಾಡ್ಬೇಕು, ಸತ್ಯ ತಿಳಿದ ಮೇಲೆ ಮಾಡ್ಬೇಕು, ಅನುಭವಿಸ್ಬೇಕಂತ ಇದ್ದೇ ಇದೆ. ಆದ್ರೆ ಅದು ಪ್ರಾಕ್ಟಿಕಲ್ ಬರೋದ್ರಲ್ಲಿ ಏನಾಗ್ತಾ ಇದೆ, ನಿಮ್ಮ ಅವಿನಾಶಿಯಾಗಿ ಉಮ್ಮಂಗ್ ಉತ್ಸಾಹ ಇಲ್ಲ. ಪ್ಲಾನಿಂಗ್ ಮಾಡುವಾಗ ಐತೆ ಮಾಡ್ಬೇಕಂತ, ಆದ್ರೆ ಮಾಡುವ ಸಮಯದಲ್ಲಿ ಅದು ಪ್ರಾಕ್ಟಿಕಲ್ ಆಗಿ ಅಷ್ಟು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. एकरस जो फोर्स की स्टेज रहनी चाहिए वह नहीं रहता. ಏಕರಸವಾಗಿ ಯಾವ ಒಂದು ಸ್ಥಿತಿಯ ಅಭ್ಯಾಸ ಮಾಡುವಂತ ಫೋರ್ಸ್ ನಿಮ್ಗೆ ಐತಲ್ಲ, ಅದು ಯಾವಾಗ್ಲೂ ಒಂದೇ ತರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗಾಗ ಮಾಡ್ಬೇಕು ಅನ್ಕೋತೀರಾ, ಆಗಾಗ ಅದ್ರ ಬಗ್ಗೆ ಗಮನ ಸ್ವಲ್ಪ ಕಡಿಮೆ ಆಗ್ಬಿಡ್ತಾ ಇದೆ. ಒಂದೇ ರೀತಿ ಮಾಡ್ಬೇಕೆನ್ನುವಂತ ಫೋರ್ಸ್ ನಿಮ್ಮಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. एक एक पॉइंट को मनन करने द्वारा अपनी आत्मा में शक्ति कैसे भरी जाती है, इस अनुभव में बहुत अनजान है. ಎಷ್ಟು ಪವರ್ಫುಲ್ ಪಾಯಿಂಟ್ ಬಾಬಾ ಹೇಳಿದ್ರು ನೋಡಿ. ಬಾಬಾ ಹೇಳ್ತಾ ಇದಾರೆ, ಒಂದೊಂದು ಪಾಯಿಂಟ್ ಅನ್ನು ಮನನ ಮಾಡಿ
ಒಂದೊಂದು ಪಾಯಿಂಟ್ ಅನ್ನು ಮನನ ಮಾಡಿ ಆ ಮನನದ ಮೂಲಕ ಆತ್ಮದಲ್ಲಿ ಶಕ್ತಿಯನ್ನು ತುಂಬಿಕೊಳ್ಳುವಂತ ಅನುಭವ ನಿಮಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ರು ಬಾಬಾ. ತುಂಬಾ ಜನರು ಬಹುತ್ ಅನ್ಜಾನ ಹೇ, ತುಂಬಾ ಮೆಜಾರಿಟಿ ಏನಾಗಿದಾರಂತೆ ಆ ಅನುಭವ ಏನಂತಾನೆ ಗೊತ್ತಿಲ್ಲ ನಿಮ್ಗೆ ಅಂತ ಹೇಳ್ಬಿಟ್ರು ಬಾಬಾ. ತಿಳಿದೇ ಇಲ್ಲ ಅದರ ಬಗ್ಗೆ ಅಂತ ಹೇಳ್ಬಿಟ್ರು. ಪಾಯಿಂಟ್ ಕೇಳಿದೀರಾ, ತಿಳ್ಕೊಂಡಿದ್ದೀರಾ, ಆದ್ರೆ ಅದನ್ನು ಅನುಭವಿಸಿ ಆತ್ಮದಲ್ಲಿ ಆ ಶಕ್ತಿಯನ್ನು ತುಂಬಿಕೊಳ್ಳುವುದರಲ್ಲಿ ಅಂಜಾನ್ ಅಂದ್ರೆ ತಿಳಿದಿಲ್ಲ ಅಂತ ಹೇಳಿಬಿಟ್ರು. इसलिए यह अंतर्मुखता अतीन्द्रिय सुख की प्राप्ति का अनुभव नहीं करते हैं. ಆ ಕಾರಣದಿಂದಲೇ ಅಂದ್ರೆ ಅನುಭವ ಮಾಡದೇ ಇರುವ ಕಾರಣ ಅಂತರ್ಮುಖತೆ ಅತೀಂದ್ರಿಯ ಸುಖದ ಅನುಭವ ನಿಮಗೆ ಆಗ್ತಾ ಇಲ್ಲ. जब तक अतीन्द्रिय सुख की सर्व प्राप्तियों की भासना नहीं, तब तक अल्पकाल की कोई भी वस्तु अपने तरफ आकर्षित करती रहती है. ಅಂತರ್ಮುಖತೆಯ ಅತೀಂದ್ರಿಯ ಸುಖ ಅನುಭವ ಆಗದೇ ಇರುವ ಕಾರಣ ಹೊರಗಿನ ಸ್ಥೂಲ ವಸ್ತುಗಳ ಆಕರ್ಷಣೆಗೆ ಆಕರ್ಷಿತರಾಗ್ತಾ ಇದ್ದೀರಾ. ಒಳಗಡೆಯ ಅಂತರಂಗದ ಒಂದು ಸುಖ ಅನುಭವ ಆಯ್ತಂದ್ರೆ ಹೊರಗಡೆ ಎಲ್ಲವೂ ಕೂಡ ನಿಮಗೆ ನಿಸ್ಸಾರ ಅಂತ ಅನ್ಸುತ್ತೆ, ಆದ್ರೆ ಆ ಸುಖದ ಅನುಭವ ಇಲ್ಲ ಅಂತ ಹೇಳ್ತಿದಾರೆ ಬಾಬಾ. ಆ ಕಾರಣ ಹೊರಗಡೆ ಆಕರ್ಷಣೆ ಆಗ್ತಾ ಇದೆ. ಅಲ್ಪ ಕಾಲದ ಒಂದು ವಸ್ತುಗಳ ಕಡೆ ಆಕರ್ಷಣೆ ಆಗ್ತಾ ಇದೆ. तो वर्तमान समय मनन शक्ति से आत्मा में सर्व शक्तियों भरने की आवश्यकता है, तब मगन अवस्था रहेगी और विघ्न टल सकती है. ಈಗ ಬಾಬಾ ಹೇಳ್ತಿದ್ದಾರೆ, ವರ್ತಮಾನ ಸಮಯದಲ್ಲಿ ಮನನ ಶಕ್ತಿಯಿಂದ ಆತ್ಮನ್ನು ಸರ್ವ ಶಕ್ತಿಗಳಿಂದ ತುಂಬಿಸಿಕೊಳ್ಳುವ ಅವಶ್ಯಕತೆ ಐತೆ. ಮನನ ಅಂದ್ರೆ ಈ ರೀತಿ ಮನನ ಅಂದ್ರೆ ಅಂತರಂಗದಲ್ಲಿ ತೆಗೆದುಕೊಂಡು ಹೋಗುವಂತ ವಿಚಾರದ ಚಿಂತನೆ ನಡಿಬೇಕು ಅಂತ ಹೇಳಿದ್ರು ಬಾಬಾ. ಮನನ ಅಂದ್ರೆ ಬಾಬಾ ಮಾಡ್ತಾ ಇದೀವಿ ಮನನ, ಎಲ್ಲರ ಜೊತೆ ಕುತ್ಕೊಂಡಾಗೂ ಇದೇ ಡಿಸ್ಕಸ್ ಮಾಡ್ತೀವಿ, ನಾವು ಏಕಾಂತದಲ್ಲಿ ಕುತ್ಕೊಂಡಾಗ ವಿಚಾರ ಮಾಡ್ತೀವಿ, ಅದೆಲ್ಲ ಅಂತಾರೆ ಬಾಬಾ. ನೀನು ಪರಿವರ್ತನೆ ಆಗಬೇಕಂತೇಳಿ, ನೀನು ಅನುಭವಿಸಬೇಕಂತೇಳಿ ಆ ವಿಚಾರವನ್ನು ಮನನ ಮಾಡುವಲ್ಲಿ ಅಂತರಂಗದ ಒಂದು ಸ್ಥಿತಿಯನ್ನು ತಯಾರು ಮಾಡಿಕೊಳ್ಳುವಂತ ವಿಚಾರದಲ್ಲಿ ನೀನು ಎಷ್ಟು ಅದನ್ನ ಚಿಂತನೆ ಮಾಡ್ತಾ ಇದೀಯ, ಆ ತರ ಚಿಂತನೆ ಮಾಡಿದಾಗ ಮಗ್ನ ಆಗ್ತೀಯಾ ಅಂತ ಹೇಳ್ತಿದ್ದಾರೆ ಬಾ. ಒಂದು ಸ್ಥಿತಿಯ ಬಗ್ಗೆ ಪರಿಪೂರ್ಣವಾಗಿ ನಾವು ಅದರ ಮಹತ್ವ ತಿಳ್ಕೊಂಡೋದ್ರ ಚಿಂತನೆ ಮಾಡಿದ್ರೆ ಆ ಸ್ಥಿತಿಯಲ್ಲಿ ಸ್ಥಿತರಾಗ್ಬಿಡ್ತೀವಿ. ಮಗ್ನ ಅಂದ್ರೆ ಮುಳುಗ್ಬಿಡೋದು ಅಷ್ಟೇ, ಆ ಸ್ಥಿತಿಯಲ್ಲೇ ಮುಳುಗ್ಬಿಡೋದು. ಯಾವಾಗ ಅದನ್ನು ಮುಳುಗ್ತೀರಾ ಫಸ್ಟ್ ಆ ಸುಖ ನೋಡಿ ಅದರಲ್ಲಿ ಮುಳುಗ್ಬಿಡೋದು ಅಂತ ಹೇಳ್ತಾರೆ. ಅದನ್ನ ನೋಡ್ಬೇಕಂದ್ರೆ ಆಳವಾದ ವಿಚಾರದ ಚಿಂತನೆ ಅನ್ನೋದು ನಡಿಬೇಕು. ಅವಾಗ ಏನಾಗತ್ತೆ, ಮಗ್ನನೂ ಆಗ್ತೀರಾ, ವಿಘ್ನನೂ ತೊಲಗೋಗತ್ತೆ ಅಂತಾರೆ ನೋಡಿ ಬಾಬಾ. विघ्नों की लहर तब आती है जब रूहानियत की तरफ फोर्स कम हो जाती है. ಹಂಗಂತೇಳಿ ಇಷ್ಟೇ ಸ್ಥಿತಿ ಅನ್ಕೊಂಡ್ರೆ ಪ್ರಾಕ್ಟಿಕಲ್ ಲೈಫ್ ಅಲ್ಲೂ ಅದು ವರ್ಕ್ ಆಗಲ್ಲ. ಬಾಬಾ ಹೇಳ್ತಾರೆ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಅನೇಕ ವಿಘ್ನಗಳು ಬರುತ್ತೆ, ತೊಂದರೆಗಳು ಬರುತ್ತೆ, ಅನೇಕ ಇರುತ್ತಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ನೀವು ಎಲ್ಲಾ ಕಾರ್ಯಗಳನ್ನು ಮಾಡಿ, ನಾವ್ ಹೇಳ್ತೀವಲ್ಲ ಖುಷಿ ಇದ್ದಾಗಂತೂ ಮಾಡ್ಬೋದೇನೋ ನಾವು, ಯಾಕಂದ್ರೆ ಸ್ತುತಿಯನ್ನು ಬಿಡ್ಬೋದು ಸುಲಭವಾಗಿ. ಆದ್ರೆ ನಿಂದನೆ ಬಂದಾಗ ಸ್ವಲ್ಪ ಕಷ್ಟ. ಈ ಕೆಲವು ಸಲ ಜ್ಞಾನ ಮಾರ್ಗದಲ್ಲಿ ಬಂದಾಗ ಹೊಗಲ್ದಾಗ ಏನೋ ಕೆಲವು ಸಲ ನಮಗೆ ಬಿಟ್ಟು ಬಿಡ್ಬೋದೇನೋ, ಆದ್ರೆ ತೆಗಳದಾಗ ಅಥವಾ ನಮ್ಗೆ ದುಃಖ ಬಂದಾಗ, ಸಮಸ್ಯೆಗಳು ಬಂದಾಗ ಈ ಸ್ಥಿತಿನ ಅನುಭವ ಮಾಡೋದು ಕಷ್ಟ ಆಗತ್ತೆ. ಅದಕ್ಕೆ ಬಾಬಾ ಹೇಳ್ತಾ ಇದಾರೆ, ನೀವು ಈ ಸ್ಥಿತಿಯಲ್ಲಿ ಸ್ಥಿತರಾಗಿ ಆಗ ವಿಘ್ನ ಏನಾಗುತ್ತೆ, ಸುಲಭವಾಗಿ ತೊಳಗೋಗತ್ತೆ. ಅದು ಹೆಂಗೆ ಬಂತು ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗಲ್ಲ. ಅದಕ್ಕೆ ಯಾವಾಗ್ಲೂ ಬಾಬಾ ಉದಾಹರಣೆ ಹೇಳ್ತಾ ಇರ್ತಾರೆ. ಇವಾಗ ನೀವು ರೋಡಲ್ಲಿ ಹೋಗಿದ್ರೆ ಟ್ರಾಫಿಕ್ಕು, ಅವರು ಇವರು ಅದು ಇದು ತೊಂದರೆ. ನೀವು ಪ್ಲೇನಲ್ಲಿ ಹೋದ್ರೆ ಯಾವ ಟ್ರಾಫಿಕ್ ಏನು ಎಲ್ಲ ಕೆಳಗಡೆ ನಡೀತಾ ಇರುತ್ತೆ, ಆದ್ರೆ ನೀನ್ ಅದರಿಂದ ಪಾರಾಗ್ಬಿಡ್ತಿ. ಆ ತರ ಬಾಬಾ ಹೇಳ್ತಿದ್ದಾರೆ, ನೀನು ಮಗ್ನ ಸ್ಥಿತಿಯಲ್ಲಿ ಇದ್ದರೆ ಈ ವಿಘ್ನಗಳ ಅಲೆಗಳು ನೀನ್ ಟಚ್ ಆಗಲ್ಲ. ವಿಘ್ನದ ಅಲೆಗಳು ಟಚ್ ಆಗ್ತಿದೆ ಅಂದ್ರೆ ಆತ್ಮಿಕ ಸ್ಥಿತಿ ಕಡೆ ಫೋರ್ಸ್ ಏನೈತಲ್ಲ ಅದು ಕಡಿಮೆ ಐತೆ ಅಂತ ತಿಳ್ಕೊಳ್ಳಿ.
ನಿಮ್ಮ ಜೀವನದಲ್ಲಿ ಸಮಸ್ಯೆ ಬರ್ತಾ ಇದೆ, ಆ ಪರಿಸ್ಥಿತಿ ನನಗೆ ಅನಿಸ್ತಾ ಇದೆ ಅಂದ್ರೆ ಇಲ್ಲಿ ನಾನು ಎಡುತ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ಅಂತಿದ್ದಾರೆ. ಇಲ್ಲಿ ನೀವು ಸ್ಥಿತರ ಆಗ್ಬಿಟ್ರಿ ಅಂದ್ರೆ ನಿಮ್ಗೆ ಏನು ಅನ್ಸಲ್ಲ. ಅಂದ್ರೆ ಏನು ಬಾಬಾ ಹೇಳೋದು, ಪರಿಸ್ಥಿತಿಗಳು ಬರಲ್ಲ ಅಂತಲ್ಲ, ಆತ್ಮಿಕ ಸ್ಥಿತಿ ಆದ್ಮೇಲೆ ಬರುತ್ತೆ. ಆದ್ರೆ ಅದು ಬಂದೈತೆ ಅಂತ ನಮಗೆ ಗೊತ್ತಾಗಲ್ಲ ಅಷ್ಟೇ. ಗೊತ್ತಾಗ್ತಿದೆ ಅಂದ್ರೆ ನೀವು ಇಲ್ಲೇ ಇದ್ದೀರಾ ಕೆಳಗಡೆ, ಮೇಲಿದ್ರೆ ನಿಮಗೆ ಗೊತ್ತಾಗಲ್ಲ ಅಷ್ಟೇ ಬಾಬಾ ಹೇಳ್ತಾ ಇದ್ದಾರೆ. तो वर्तमान समय शिवरात्रि की सर्विस के पहले स्वयं में शक्ति भरने की फोर्स करो. ಮತ್ತೆ ಇದು ಶಿವರಾತ್ರಿ ದಿನ ಎಲ್ಲ ಕಡೆ ಪ್ರಾಜೆಕ್ಟರು, ಪ್ರದರ್ಶನಿಗಳು ಇದೆಲ್ಲ ಹಾಕಿ ಸೇವೆ ಮಾಡ್ತಾ ಇರ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಸೇವೆ ಮಾಡಿ ಬೇರೆಯವ್ರಿಗೆ ಹೇಳೋ ಮೊದಲು ನಿಮ್ಮಲ್ಲಿ ನೀವು ಶಕ್ತಿಯನ್ನು ಈಗ ತುಂಬಿಸ್ಕೊಂಬಿಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಶಿವರಾತ್ರಿ ದಿನ ಅದು ಫೆಬ್ರವರಿ ನುಡ್ಸಿನ ಮುರಳಿ ಅಲ್ಲ, ಜನವರಿ ಫೆಬ್ರವರಿಗೆ ತಯಾರಿ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ಮೊದಲಿಂದಾನೆ ಪ್ರಿಪೇರ್ ಮಾಡ್ತಾರೆ. भले योग के प्रोग्राम्स रखते हैं, लेकिन योग द्वारा शक्ति का अनुभव करना कराना अब ऐसे क्लासेज की आवश्यकता है. प्रैक्टिकल अपने भले के आधार से औरों को भले देना, सिर्फ बाहर की सर्विस की प्लान नहीं सोचना, लेकिन पूरी ही नजर चाहिए सभी तरफ. ನೀವು ಬಾಬಾ ಹೇಳ್ತಾ ಇದಾರೆ, ನೀವು ಜ್ಞಾನವನ್ನು ಬೇರೆಯವ್ರಿಗೆ ತಿಳಿಸ್ಬೇಕೆನ್ನುವಂತ ಉತ್ಸಾಹದಲ್ಲಿ ಹೋಗ್ತಿರಲ್ಲ, ತಿಳಿಸ್ಬೇಕು ಹಾಗೂ ಅನುಭವನೂ ಮಾಡಿಸ್ಬೇಕು. ಇದೆರಡರ ಮೇಲೂ ಗಮನ ಕೊಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ನೀವು ಸ್ಥಿತಿಯಿಂದನೂ ಕೂಡ ಅನುಭವ ಮಾಡಿಸ್ಬೇಕು, ಪೂರ್ತಿ ಪ್ಲಾನಿಂಗ್ ಮಾಡಿ ಅಂತ ಹೇಳ್ತಿದ್ದಾರೆ ಬಾಬಾ. किसी रीति से अपने फुलवारियों की कमजोरी पर कड़ी दृष्टि रखनी चाहिए. समय देखकर भी कमजोरियों को खत्म करना है. शक्तियों के प्रभाव की कमी होने के कारण चलते फिरते सभी बातों में ढीलापन हो जाता है. ಬಾಬಾ ಹೇಳ್ತಾ ಇದ್ದಾರೆ, ನೀವು ಜ್ಞಾನ ಮಾರ್ಗದಲ್ಲಿ ನಡೀತಾ ನಡೀತಾ ಈ ಶಕ್ತಿಗಳ ಅನುಭವ ಆಗದೇ ಇರುವ ಕಾರಣ, ಆತ್ಮದಲ್ಲಿ ಆ ಸ್ಥಿತಿ, ಆತ್ಮಿಕ ಸ್ಥಿತಿಲಿದ್ದು ಶಕ್ತಿಯನ್ನು ತುಂಬಿಸ್ಕೊಳ್ದೇ ಇರೋ ಕಾರಣ ನಡೀತಾ ನಡೀತಾ ಡೀಲ ಆಗ್ಬಿಡ್ತಾ ಇದ್ದೀರಾ. ಜ್ಞಾನ ಮಾರ್ಗದಲ್ಲಿ ಇರ್ತಾರೆ, ಆದ್ರೆ ಪರಿಪೂರ್ಣ ಸ್ಥಿತಿ ಅನ್ನೋದು ಇರುವುದಿಲ್ಲ. ಇನ್ನ ಡೀಲ ಅಂದ್ರೆ ಜ್ಞಾನವನ್ನು ಕೇಳುತ್ತಾರೆ, ಮತ್ತೆ ಯಥಾ ಪ್ರಧಾನ ಇರ್ತಾರೆ, ಡೀಲ ಇರ್ತಾರೆ ಅಂತಾರೆ ಬಾಬಾ. ಯಾಕೆ ಅಂದ್ರೆ ನೀವು ಈ ಅನುಭವನೇ ಮಾಡ್ತಾ ಇಲ್ಲ. ಈ ಅನುಭವ ಮಾಡಿದ್ರೆ ಅವಾಗ ಏರ್ತಾನೆ ಇರ್ತೀರಾ, ಈ ಸ್ಥಿತಿಯನ್ನು ಬಿಟ್ರೆ ಮತ್ತೆ ಕೆಳಗಡೆನೆ ಬರ್ತೀರಾ ಅಂತ ಹೇಳ್ತಿದ್ದಾರೆ ಬಾಬಾ. इसलिए विनाश की तैयारियों भी फोर्स से होते हैं, फिर ढीला हो जाती है. ಬಾಬಾ ಹೇಳ್ತಾರೆ, ನೀವು ಆಗಾಗ ಪುರುಷಾರ್ಥ ಫೋರ್ಸ್ ಆಗಿ ಮಾಡ್ತೀರಾ, ಆಗಾಗ ಡಲ್ ಆಗ್ಬಿಡ್ತಾರೆ. ಅದಕ್ಕೆ ವಿನಾಶನೂ ಕೂಡ ಆಗಾಗ ಫೋರ್ಸ್ ಆಗುತ್ತೆ, ಆಗ ಡಲ್ ಆಗ್ಬಿಡ್ತಾ ಇದೆ. ಪರಿವರ್ತನೆ ಬೇಗ ಆಗಲ್ಲ, ಯಾಕಂದ್ರೆ ನೀವೇ ತಯಾರಾಗಿಲ್ಲ. ಇವಾಗ ಏನೋ ರೆಡಿ ಆದಂಗೆ ಮಾಡೋದು, ಇನ್ನೇನು ಪರದೆ ತೆಗಿಯೋಣ ಅಂತ ಹೋಗೋಷ್ಟೊತ್ತಿಗೆ ಇನ್ನೂ ಏನೋ ಒಂದು ಮಾಡ್ಕೊಂಡು ಕೂತ್ಕೊಂಡ್ರೆ ಪರದೆ ಯಾವಾಗ ತೆರೀತಾರೆ, ಯಾವಾಗ ಪ್ರತ್ಯಕ್ಷತೆ ಆಗತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ ಅಲ್ವಾ. ನೀವು ತಯಾರಾಗಬೇಕಲ್ವಾ ಬೇಗ ಅಂತ ಹೇಳ್ತಾ ಇದ್ದಾರೆ. तो विनाश से फोर्स कैसे बढ़ सकते हैं? जैसे शुरू में तुमको शक्तिपन का कितना नशा था, अपने ऊपर कड़ी नजर थी. यह विनाश क्या है, माया क्या है, कितनी खड़ा नजर था, अभी अपने ऊपर कड़ी नजर नहीं है. ಬಾಬಾ ಹೇಳ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಮೇಲೆ ಅವ್ರಿಗೆ ತುಂಬಾ ಗಮನ ಇರ್ತಿತ್ತಂತೆ. ಪ್ರಪಂಚ ಹೇಗಿದೆ, ನಾವ್ ಹೇಗಿದ್ದೀವಿ, ನಮ್ಮ ಸ್ಥಿತಿ ಹೇಗಿದೆ, ವಿಜ್ಞ ಏನೈತೆ, ಮಾಯೆ ಅಂದ್ರೆ ಏನು, ನಾನು ಹೇಗಿದ್ದೀನಿ ಅಂತ ಪೂರ್ತಿ ಗಮನ ಆಳವಾಗಿ ಇತ್ತ. ಬಾಬಾ ಹೇಳ್ತಾರೆ, ಅಷ್ಟು ಗಮನ ನಿಮ್ಮ ಮೇಲೆ ನೀವು ಕೊಡ್ತಾ ಇಲ್ಲ ಈಗ ಅಂತ ಹೇಳ್ತಾರೆ ಬಾಬಾ. ಈಗ ಮತ್ತೆ ಆ ಗಮನ ಕೊಡ್ಬೇಕು, ನಿಮ್ಮ ಸ್ಥಿತಿ ಮೇಲೆ ನೀವು ಗಮನವನ್ನು ಕೊಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. अपने कर्मों की गति पर अटेंशन चाहिए. ड्रामा अनुसार नंबरवार तो बनना ही है, कोई ना कोई कारण से नंबर नीचे भी होनी ही है, लेकिन फिर भी फोर्स बनने का कर्तव्य करना है. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನಿಮ್ಮಲ್ಲಿ ನೀವು ಫೋರ್ಸ್ ಅನ್ನೋದು ತುಂಬಿಸ್ಕೊಳ್ಳಿ, ನಿಮ್ಮಲ್ಲಿ ಶಕ್ತಿಯನ್ನು ತುಂಬಿಸ್ಕೊಳ್ಳಿ. ಡ್ರಾಮಾ ಅನುಸಾರ ಎಲ್ರು ಒಂದೇ ನಂಬರ್ ಅಂತೂ ಬರಲ್ಲ, ಎಲ್ರು ಬೇರೆ ಬೇರೆ ನಂಬರ್ ಅಲ್ಲೇ ಬರ್ತಾರೆ. ಒಂದೊಂದ್ ರೀತಿ ಒಬ್ರವ್ರ ಪುರುಷಾರ್ಥ ಇರುತ್ತೆ. ಆದ್ರೆ ನನ್ನ ಪುರುಷಾರ್ಥ ಹೇಗೆ ಶ್ರೇಷ್ಠ ಇರ್ಬೇಕನ್ನೋದು ನನ್ನ ಮೇಲೆ ನನಗೆ ಗಮನ ಇರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಿರಂತರ ದೇಹ ಕಾ ಬಾಂಧ ಭೂಲ್ ಜಾಯ್
उसके लिए हर एक यथाशक्ति नंबरवार पुरुषार्थ अनुसार मेहनत कर रहे हैं। पढ़ाई का लक्ष्य ही है देह अभिमान से न्यारे देही अभिमानी बनना। ಬಾಬಾ ಹೇಳ್ತಾ ಇದಾರೆ, ನೀವು ವಿದ್ಯೆ ಓದುವ ಲಕ್ಷ್ಯ ಏನು? ದೇಹ ಅಭಿಮಾನದಿಂದ ಭಿನ್ನ ಆಗಿ ನಾನು ಇರುವುದು ಅಂತ ಹೇಳ್ತಿದ್ದಾರೆ ಬಾಬಾ. ದೇಹ ಅಭಿಮಾನದಿಂದ ಭಿನ್ನವಾಗುವುದೇ ನನ್ನ ಲಕ್ಷ್ಯ. ಈ ಲಕ್ಷ್ಯದಿಂದ ನೀವು ಸ್ಥಿತಿಯಾಗಿರ್ಬೇಕು, ಈ ಲಕ್ಷ್ಯದಂತೆ ನೀವು ನಡಿಬೇಕು ಅಂತ ಹೇಳ್ತಾ ಇದ್ದಾರೆ. देह अभिमान से छूटने के लिए मुख्य युक्ति यही है, अपने स्वमान में रहो, मैं कौन हो यह ಸ್ಥಿತಿ में रहो. ನೀವು ನಾನು ದೇಹಿ ಅಭಿಮಾನಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ನಾನು ಯಾರು ಅನ್ನುವಂತ ಸ್ಮೃತಿಯಲ್ಲಿರಿ ಅಂತ ಹೇಳ್ತಾರೆ. ನಾನು ಯಾರು? ನಾನು ಆತ್ಮನಾಗಿದ್ದೇನೆ. ಈ ಸ್ವಮಾನದ ಸ್ಥಿತಿಯಲ್ಲಿ ಇರಿ ಅಂತ ಪರಮಾತ್ಮ ಹೇಳ್ತಾರೆ. ಈ ಸ್ವಮಾನದ ಸ್ಥಿತಿಯಲ್ಲಿ ನಾನು ಯಾರೆನ್ನುವಂತ ಸ್ಮೃತಿಯಲ್ಲಿ ಇದ್ರೆ ಇದು ನಾನಲ್ಲ ಅಂತ ಸ್ವಾಭಾವಿಕವಾಗಿ ನನಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಸ್ವಾಭಾವಿಕವಾಗಿ ನೀವು ಇದನ್ನ ಬಿಟ್ಟು ಬಿಡ್ತೀರಾ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಚ್ಚಾ, ಈ ಮುರಳಿಯ ಸಾರ, ಶರೀರದ ಜೊತೆಯಲ್ಲಿ ಇದ್ದು, ಶರೀರದ ಸಂಬಂಧಗಳ ಜೊತೆಯಲ್ಲಿದ್ದು, ಪ್ರಪಂಚದಲ್ಲಿದ್ದು, ಸಂಬಂಧದಲ್ಲಿದ್ದು, ಪ್ರತಿಯೊಂದು ವಸ್ತುವಿನ ಜೊತೆಯಲ್ಲಿ ಇದ್ದರೂ ಅದರಿಂದ ಯಾರು ಭಿನ್ನರಾಗಿರ್ತಾರೋ, ಸ್ವಲ್ಪವೂ ಯಾರಿಗೆ ಆಕರ್ಷಣೆ ಆಗುವುದಿಲ್ಲವೋ ಅವರೇ ದೇಹದಿಂದ ಭಿನ್ನ ಆಗ್ಲಿಕ್ಕೆ ಸಾಧ್ಯ. ಒಂದು ವೇಳೆ ಸೂಕ್ಷ್ಮ ಸಂಕಲ್ಪದಲ್ಲಿಯೂ ಸ್ವಲ್ಪವಾದರೂ ನಿಮಗೆ ಅಟ್ಯಾಚ್ಮೆಂಟ್, ಎಲ್ಲೋ ಒಂದು ಕಡೆ ಸೆಳೆತ ಅನ್ನೋದು ಇವುಗಳಲ್ಲಿ ಐತೆ ಅಂದ್ರೆ ಭಿನ್ನತೆ ಅನುಭವ ನೀವಿನ್ನ ಮಾಡಿಲ್ಲ ಅಂತ ಅರ್ಥ. ಮನಸ್ಸಿನಲ್ಲಿ ಬರೀ ದೇಹದಲ್ಲಿ ನಾವ್ ಹೇಳ್ಬೋದು ನಮ್ಗೆ ಏನಿಲ್ಲ, ನಾವೇನ್ ಅಂಟ್ಕೊಂಡಿಲ್ಲ, ಏನಿಲ್ಲ ಅಂತ. ಆದ್ರೆ ಮನಸ್ಸಿನಲ್ಲಿ ಸೂಕ್ಷ್ಮವಾಗಾದ್ರೂ ನಿಮ್ಗೆ ಏನಾದ್ರೂ ಸೆಳೆತ ಇದೆಯಾ ನೋಡ್ಕೊಳ್ಳಿ ಅಂತ ಹೇಳುತ್ತೆ. ಆ ಸೂಕ್ಷ್ಮ ಸೆಳೆತವನ್ನು ಬಿಟ್ಟಾಗ ಮಾತ್ರನೇ ನಾವು ಆತ್ಮಿಕ ಸ್ವರೂಪದಲ್ಲಿ ಸ್ಥಿತರಾಗ್ಲಿಕ್ಕೆ ಸಾಧ್ಯ. ಓಂ ಶಾಂತಿ. ನಮಸ್ತೆ. ಪರಮಾತ್ಮ ನಮಸ್ತೆ ಹೇಳೋಣ. ಆತ್ಮೀಕ ಮಕ್ಕಳಿಂದ ಆತ್ಮೀಕ ತಂದೆಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಧನ್ಯವಾದಗಳು ಬಾಬಾ. ಶಾಂತಿ.